Hello, Makle. Welcome to Simplified Minds. So, Makle, in this lecture, we'll discuss about electric potential capacitance. Capacitors ಬಗ್ಗೆ ಡಿಸ್ಕಸ್ ಮಾಡಲ್ಲ ಲೆಕ್ಚರಲ್ಲಿ. ಸೊ ಪ್ರೀವಿಯಸ್ ಲೆಕ್ಚರಲ್ಲಿ ಕಂಪ್ಲೀಟ್ ಆಗಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ಕಂಪ್ಲೀಟ್ ಟೀಚ್ ಮಾಡಿದ್ದೀನಿ. ಸೊ ಇನ್ ದಿಸ್ ವಿಲ್ ಡಿಸ್ಕಸ್ ಅಬೌಟ್ ದ ಕೆಪಾಸಿಟರ್. ಕೆಪಾಸಿಟರ್ಸ್ ಅಂದರೆ ಏನು, ಕೆಪಾಸಿಟನ್ಸು, ಪಿ ಪಿ ಸಿ, ವೆರಿ ವೆರಿ ಇಂಪಾರ್ಟೆಂಟ್ ಡಿರೈವೇಷನ್. ಪಿ ಪಿ ಸಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಅದಾದಮೇಲೆ ಎನರ್ಜಿ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಆ್ಯಂಡ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್. ವಿಲ್ ಡಿಸ್ಕಸ್ ಅಬೌಟ್ ಕೆಪಾಸಿಟರ್ಸ್ ಫಸ್ಟ್. ಸೊ ಕಮಿಂಗ್ ಟು ದಿಸ್ ಒನ್ ನಾವು. ಸೊ ಏನು ಸರ್, ಯಾವುದೋ ಕೈಯಲ್ಲಿ ಸ್ಕ್ರ್ಯಾಪ್ ಇಟ್ಕೊಂಡಿದ್ರೆ ಅಂತ ಕೇಳ್ಬೋದು ನೀವು. ಸೊ ಸ್ಕ್ರ್ಯಾಪ್ ಅಲ್ಲ ಮಕ್ಕಳೇ, ದಿಸ್ ಎಲೆಕ್ಟ್ರಾನಿಕ್ ನಿಮಗೆಲ್ಲ ಗೊತ್ತಿರುತ್ತವೆಲ್ಲ, ಸರ್ಕ್ಯೂಟ್ಸ್, ಮದರ್ ಬೋರ್ಡ್ಸ್ ಆ್ಯಕ್ಚುಲಿ. ಆ್ಯಂಡ್ ಸೊ ಈ ಕೆಪಾಸಿಟರ್ಸ್ ಇದೆಯಲ್ವಾ, ಇದನ್ನು ಎಲ್ಲ ಕಡೆನೂ ಯೂಸ್ ಮಾಡ್ತೀವಿ. ಎಲ್ಲ ಕಡೆ ನೀವು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ತೊಗೊಂಡ್ರು ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗೊಂದು ಸಿಂಪಲ್ ಸರ್ಕ್ಯೂಟ್ ಇಲ್ಲಿ ತೊಗೊಂಡೋದೆ, ಅಲ್ಲಿ ಕ್ವಿಕ್ಲಿ ಗೋ ಟು, ನಾನು ಜಾಸ್ತಿ ಟೈಮ್ ತೊಗೋದ, ನನಗೆ ಗೊತ್ತು ನಿಮ್ಗೆ ಎಕ್ಸಾಮ್ಸ್ ಇದೆ ಅಂದ್ಬಿಟ್ಟು 2 ಸೆಕೆಂಡ್, ನಾನು ತುಂಬ ಡೆಪ್ತಲ್ಲಿ ಹೋಗೋದಿಲ್ಲ. ಓಕೆ ಆಯಿತಾ. ಸೊ ಕೆಪಾಸಿಟರ್ಸ್ ಎಲ್ಲ ಸರ್ಕ್ಯೂಟಲ್ಲೂ ಇರುತ್ತೆ ಮಕ್ಕಳು, ಎಲ್ಲ ಕಡೆನೂ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್ ಇರುತ್ತೆ ನೋಡಿ, ಇಲ್ಲಿದೆ, ಇಲ್ಲೂ ಇದೆ. ಸೊ ನೀವು ಯಾವುದೇ ಒಂದು ಸರ್ಕ್ಯೂಟ್ ತೊಗೊಂಡ್ರೆ ಸೇಮ್ ಇದೇ ಡಯಾಗ್ರಾಮೇ ನೋಡಿ, ದೊಡ್ಡದಾಗಿ ಇದೆ, ಇದು ಕೆಪಾಸಿಟರ್ಸು. ಸೊ ಎಂಟೈರ್ ಎಲೆಕ್ಟ್ರಾನಿಕ್ಸು, ಯಾರು ಈ ಎಲೆಕ್ಟ್ರಿಕಲ್ಸು, ಎಲೆಕ್ಟ್ರಾನಿಕ್ಸು ಇವೆಲ್ಲ ಮುಂದೆ ಸ್ಟಡಿ ಮಾಡ್ತೀವಿ, ನಿಮ್ಗೆ ತುಂಬಾ ಇಂಪಾರ್ಟೆಂಟು. ಬೇಸಿಕಲಿ ರೆಸಿಸ್ಟರ್ಸ್, ಕೆಪಾಸಿಟರ್ಸ್, ಇಂಡಕ್ಟರ್ಸ್, ಈ 3 ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದ್ಮೇಲೆ ಟ್ರಾನ್ಸಿಸ್ಟರ್ಸ್. ಸೊ ಯೂಶಲಿ ಬೇಸಿಕಲಿ ನೀವು ಯಾವುದೇ ತೊಗೊಂಡು ಅದೇ ಡಯೋಡ್ಸು ಅದು ಎಲ್ಲ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್ ಇರುತ್ತೆ. ಓಕೆ, ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದೀನಿ ನಾನು. ಸೊ ಆ್ಯಂಡ್ ನೀವು ಕೆಪಾಸಿಟರ್ಸ್ ಚೆಕ್ ಮಾಡಿದಾಗ ಸೊ ಎಕ್ಸ್ಪ್ಲೋರ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್, ಸೊ ಇದ್ರದ್ದು ಬಂದು ಯಾವುದಿದು ಇದಲ್ವಾ, ಇದು ಇದ್ರಲ್ಲಿ ಬಂದು 27 ಮೈಕ್ರೋಫ್ಯಾರಡ್. ಸೊ 27 ಮೈಕ್ರೋ, ಅದ್ರ ಕೆಪಾಸಿಟನ್ಸ್ ಬಂದು ಮೈಕ್ರೋಫ್ಯಾರಡ್ ಹಾಕಿ 27 ಮೈಕ್ರೋಫ್ಯಾರಡ್. ಸೊ 450 ವೋಲ್ಟ್ಸ್ ವರ್ಕ್ ಆಗುತ್ತೆ. ದೊಡ್ಡದಿದೆಯಲ್ವಾ, ದೊಡ್ಡದು ಬಂದು 680, ಇದು 680 ಮೈಕ್ರೋಫ್ಯಾರಡ್, 680 ಮೈಕ್ರೋಫ್ಯಾರಡ್. ಸೊ ಕೆಪಾಸಿಟರ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್ ಇರುತ್ತೆ. ಸೊ ನಾವಿವತ್ತು ಬರೀ ಬೇಸಿಕ್ ಕೆಪಾಸಿಟರ್ ಅಂದರೆ ಏನು, ಹೆಂಗೆ ವರ್ಕ್ ಆಗುತ್ತೆ, ಅದರ ಎನರ್ಜಿ ಬಗ್ಗೆ ಮತ್ತು ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಹೆಂಗೆ ಕನೆಕ್ಟ್ ಮಾಡೋ ಕೆಪಾಸಿಟರ್, ಅದ್ರ ಮೇಲೆ ಡಿಸ್ಕಸ್ ಮಾಡೋಣ ಆಯಿತಾ. ಸೊ ತುಂಬ ಇನ್ನೊಂದು ನೀವು ಫ್ಯಾನಲ್ಲಿ ಇನ್ನೊಂದು ಕೆಪಾಸಿಟರ್ ಇದೆ ಆ್ಯಕ್ಚುಲಿ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಐ ಥಿಂಕ್ ನೀವೆಲ್ಲ ಕಡೆ ನೋಡಿರ್ತಾರೆ ಕೆಪಾಸಿಟರು. ಇದು ಫ್ಯಾನಲ್ಲಿ ಇರುತ್ತೆ ಆ್ಯಕ್ಚುಲಿ. ಇದಿಲ್ಲ ಅಂತ ಹೇಳಿದ್ರೆ ಅದು ಓಡೋದೇ ಇಲ್ಲ ಆ್ಯಕ್ಚುಲಿ, ಫ್ಯಾನೇ ಓಡೋದಿಲ್ಲ. ಫ್ಯಾನು, ಟ್ಯೂಬ್ಲೈಟು ಎಲ್ಲ ಕಡೆ ಇರುತ್ತೆ ಕೆಪಾಸಿಟರ್ಸ್. ಕೆಲವೊಂದು ಸತಿ ಮೇಲೆ ನೀವು ಆನ್ ಮಾಡಿದಾಗ ಸೌಂಡ್ ಬರ್ತಾ ಇರುತ್ತೆ ಫ್ಯಾನಲ್ಲಿ, ಬಟ್ ಫ್ಯಾನ್ ಓಡ್ತಾ ಇರೋದಿಲ್ಲ. ಫ್ಯಾನ್ ಮೋಟ್ರ್ ಓಡ್ತಾ ಇರುತ್ತೆ, ಬಟ್ ಫ್ಯಾನ್ ಓಡ್ತಾ ಇರೋದಿಲ್ಲ. ಸೊ ಕೆಪಾಸಿಟರ್ಸಲ್ಲಿ ಚೇಂಜ್ ಮಾಡಿದ್ರೆ ಸರಿ ಹೋಗುತ್ತೆ ತುಂಬ ಸತಿ. ಸೊ ಬಲ್ಬಲ್ಲೂ ಅಷ್ಟೇ, ಹಳೆಯ ಟ್ಯೂಬ್ಲೈಟ್ಸ್ ಬರ್ತಾ ಇತ್ತು, ನೀವು ನೆನಪಿದೆಯಲ್ಲ, ಹಳೆ ಟ್ಯೂಬ್ಲೈಟ್ಸ್ ಹೋದರೆ ಹಳೆ ಟ್ಯೂಬ್ಲೈಟ್ಸಲ್ಲಿ ವಿ ಹ್ಯಾವ್ ಟು ಚೇಂಜ್. ಅದ್ರ ಮೇಲೆ ಹಿಂಗೆ ರೊಟೇಷನ್ ಬರ್ತಾಯಿತ್ತು, ರೊಟೇಟ್ ಮಾಡಿದ್ರೆ ಟ್ಯೂಬ್ಲೈಟ್ ಆನ್ ಆಗ್ತಾ ಇತ್ತು. ನಾವು ತುಂಬ ಆಟಾಡ್ತಾ ಇದ್ವಿ ವೆನ್ ವಿ ಯೂಸ್ ಟು ಡೂ. ಆ್ಯಂಡ್ ಇದನ್ನು ಚಾರ್ಜ್ ಮಾಡಿಬಿಟ್ಟು ಹಿಂಗೆ ಟಚ್ ಮಾಡಿದ್ರೆ ದೊಡ್ಡದಾಗಿ ಸ್ಪಾರ್ಕ್ ಬರುತ್ತೆ. ಅಷ್ಟೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ನೀವು ಆಮೇಲೆ. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಕೆಪಾಸಿಟರ್ಸ್ ಅಂದರೆ ತುಂಬಾ ಇಂಪಾರ್ಟೆಂಟು. ಯಾವುದೇ ಸರ್ಕ್ಯೂಟ್ ತೊಗೊಂಡ್ರೆ, ಇವೆರಡು ಬಂದು ಫ್ರಿಜ್ದು. ಸೊ ರೀಸೆಂಟ್ಲಿ ಫ್ರಿಜ್ ನಮ್ಮದು ಕೆಟ್ಟೋಗಿತ್ತು ಆ್ಯಕ್ಚುಲಿ. ಸೊ ಅದರದ್ದು 2 ಸರ್ಕ್ಯೂಟ್ಸ್ ಆಚೆ ತೆಗೆದು ಹೊಸ ರಿಪ್ಲೇಸ್ ಮಾಡಿದ್ರಿ. ಅದು ಬರ್ನ್ ಆಗಿತ್ತು, ವೋಲ್ಟೇಜ್ ಫ್ಲಕ್ಚುಯೇಷನ್ ಬರ್ನ್ ಆಗಿದೆ ಇಲ್ಲಿ ಫುಲ್ಲು, ಅರ್ಥ ಆಯಿತಾ. ಸೊ ಅದನ್ನು 2 ಹಂಗೆ ಇಟ್ಕೊಂಡಿದ್ದೀನಿ. ಸೊ ಕೆಪಾಸಿಟರ್ಸ್ ಅದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಯು ಟು ಅಂಡರ್ಸ್ಟ್ಯಾಂಡ್ ಬೇಸಿಕ್ ನಾನು ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ಡಿಸ್ಕಸ್ ಮಾಡ್ತೀನಿ, ಇಲ್ಲಿ ತುಂಬ ಡೆಪ್ತಲ್ಲಿ ಹೋಗೋದಿಲ್ಲ. ಸೊ ವಾಟ್ ಈಸ್ ಕೆಪಾಸಿಟರ್ ಬೇಸಿಕಲಿ? ರೆಸಿಸ್ಟರ್ ನೆಕ್ಸ್ಟ್ ಚಾಪ್ಟರ್ ಇದೆ, ಬಟ್ ನೀವು ಆಲ್ರೆಡಿ ಕಲ್ತಿರ್ತೀರಿ ರೆಸಿಸ್ಟರ್ ಅಂತ. ರೆಸಿಸ್ಟರ್ ಅಂದರೆ ಒಂದು ಇಟ್ಸ್ ಡಿವೈಸ್ ವಿಚ್ ಡಿಸಿಪೇಟ್ ಎನರ್ಜಿ ಡಿಸಿಪೇಟ್ ಮಾಡುತ್ತೆ. ಬಲ್ಬ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಹೀಟರ್ ಆಗಿರ್ಬೋದು, ಕಾಯಿಲ್ಸು, ರೆಸಿಸ್ಟರ್ಸ್ ಅದೇ ಕೆಲಸ ಆ್ಯಕ್ಚುಲಿ ಅದು. ಸೊ ಈ ಕೆಪಾಸಿಟರ್ ಅಂತ ಏನು ಗೊತ್ತಾ, ಎನರ್ಜಿ ಸ್ಟೋರ್ ಮಾಡ್ಕೊಳುತ್ತೆ, ಎನರ್ಜಿನ ತೊಗೊಳುತ್ತೆ ಆ್ಯಕ್ಚುಲಿ. ಸೊ ಕೆಪಾಸಿಟರ್ ಸ್ಟೋರ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಆ್ಯಂಡ್ ವೆರಾಸ್ ಇನ್ನೊಂದು ಇದೆ ಇಂಡಕ್ಟರ್ಸ್ ಅಂತ ಬರುತ್ತೆ ಆ್ಯಕ್ಚುಲಿ, ಅದನ್ನು ಡಿಸ್ಕಸ್ ಮಾಡ್ತೀನಿ. ಸೊ ಇಂಡಕ್ಟರ್ಸ್ ಆಲ್ಸೋ ಸ್ಟೋರ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಇವೆಲ್ಲ ಎನರ್ಜಿ ಸ್ಟೋರಿಂಗ್ ಡಿವೈಸಸ್. ಅದಕ್ಕೆ ನೀವು ರೆಸಿಸ್ಟೆನ್ಸ್ ಫಾರ್ಮುಲಾ, ರೆಸಿಸ್ಟರ್ಸ್ದು ಕಾಂಬಿನೇಷನ್ ರೆಸಿಸ್ಟರ್ಸ್ ಫಾರ್ಮ್ನ ಚೆಕ್ ಮಾಡಿದ್ರೆ ಇದ್ರ ಚೆಕ್ ಮಾಡೋ ಆಪೋಸಿಟ್ ಇರುತ್ತೆ ಆ್ಯಕ್ಚುಲಿ. ಅದರಿಂದ ಸೊ ಎನಿವೇರ್ ಕಮಿಂಗ್ ಟು ಕ್ವಿಕ್ಲಿ ಫಸ್ಟು. ಸೊ ವಾಟ್ ಈಸ್ ಕೆಪಾಸಿಟರ್ಸ್? ಕೆಪಾಸಿಟರ್ಸ್ ಬೇಸಿಕ್ ಫೌಂಡೇಶನ್ ಅಂದರೆ ದಿಲ್ ಬಿ 2 ಕಂಡಕ್ಟರ್ಸ್ ಆ್ಯಂಡ್ ದಟ್ ವಿಲ್ ಬಿ ಸಪ್ರೇಟೆಡ್ ಬೈ ಅನ್ ಇನ್ಸುಲೇಟರ್. ಅರ್ಥ ಆಗಿದೆ, ಇದು ಬೇಸಿಕ್ಕು. ಬಟ್ ನೀವು ರಿಯಾಲಿಟಿ ಹೋದಾಗ ನೀವು ಕೇಳ್ಬೋದು, ಸರ್ ಇಲ್ಲಿ ಏನು ಸರ್ ರೌಂಡ್ ದೊಡ್ಡದಾಗಿದೆ ಅಂದ್ಬಿಟ್ಟು, ಇಲ್ಲಿ ರೌಂಡಾಗಿದೆ ಅಂತ. ಅದ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಶೀಟ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ನಾವು ಒನ್ ಆಫ್ ದ ಲೆಕ್ಚರಲ್ಲಿ ನಾನು ಆಫ್ಲೈನ್ ಮಾಡೋಕ್ಕಂತ ಹೇಳಿದ್ರೆ ಕೆಪಾಸಿಟರ್ನ ಬ್ರೇಕ್ ಮಾಡಿ ಓಪನ್ ಮಾಡಿ ಅದ್ರಲ್ಲಿ ತಿನ್ ಶೀಟ್ಸ್ ಇರುತ್ತೆ, ಸಿಲಿಂಡ್ರಿಕಲ್ ಶೇಪಲ್ಲಿ ಇಟ್ಟಿರ್ತಾರೆ. ಅದ್ರ ಮಧ್ಯದಲ್ಲಿ ಮತ್ತೆ ದೇ ವಿಲ್ ಕೀಪ್ ಡೈಎಲೆಕ್ಟ್ರಿಕ್ ಇಡ್ತಾರೆ ಆ್ಯಕ್ಚುಲಿ. ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೇ. ಸೊ ನಾವೇನು ಸ್ಟಡಿ ಮಾಡ್ತೀವಿ, ನಾವೇನು ಬೇಸಿಕ್ ಅರ್ಥ ಮಾಡ್ಕೊತೀವಿ, ಬಟ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಗೆ ಹೋದಾಗ ಡಿಫ್ರೆಂಟ್ ಆಗಿರುತ್ತೆ ಅದನ್ನ. ಬಟ್ ಫೌಂಡೇಶನ್ ಇದೆ, ಬೇಸಿಕ್ ಇದೆ, ಅರ್ಥ ಆಯಿತಾ. ಸೊ ಕೆಪಾಸಿಟರ್ಸ್ ಅಂದರೆ ಬೇಸಿಕಲಿ 2 ಕಂಡಕ್ಟರ್ಸ್ ಸಪ್ರೇಟ್ ಬೈ ಅನ್ ಇನ್ಸುಲೇಟರ್ ಅಂತ. ಇನ್ಸುಲೇಟರ್ ಯೂಶಲಿ ಇಲ್ಲಿ ನಾವು ಹೇರ್ ಅಂತ ತೊಗೊಂಡಿದ್ದೀವಿ, ಬಟ್ ಇನ್ಸುಲೇಟರ್ ಒಳ್ಳೆ ತೊಗೊಂಡಷ್ಟು ಒಳ್ಳೇದು. ಕೆಪಾಸಿಟನ್ಸ್ ಜಾಸ್ತಿ ಆಗುತ್ತೆ, ಜಾಸ್ತಿ ಎನರ್ಜಿ ಸ್ಟೋರ್ ಮಾಡುತ್ತೆ. ಸೊ ಫಸ್ಟ್ ಆಫ್ ಆಲ್ ಸರ್ ಯಾಕೆ ಇದು ಎನರ್ಜಿ ಸ್ಟೋರ್ ಮಾಡುತ್ತೆ ಕೆಪಾಸಿಟರ್ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ದೇರ್ ಆರ್ 2 ಕಂಡಕ್ಟರ್ಸ್ ಆಯಿತಾ. ಸೊ 2 ಕಂಡಕ್ಟರ್ಸ್ ರಿಲೇಷನ್ಸ್ ಫಂಕ್ಷನ್ಸ್ ಅಂದ್ಕೊಂಡ್ಬಿಟ್ರೆ ಆಮೇಲೆ
ಒನ್ ಟು ಒನ್ ಫಂಕ್ಷನ್, ಆನ್ ಟು ಫಂಕ್ಷನ್. ಓಕೆ, ದ ಟೂ ಕಂಡಕ್ಟರ್ಸ್. ಸೊ ಬೇಸಿಕಲಿ ನಾನು ಯಾವುದೇ ಒಂದು ಚಾರ್ಜ್ನ ಇಲ್ಲಿಂದ ಇಲ್ಲಿ ಚಾರ್ಜ್ ತೊಗೊಳೋದು. ಇಫ್ ಐ ಇನ್ಫ್ಯಾಕ್ಟ್ ಡಿರೈವೇಷನ್ಸಲ್ಲಿ ನಾವು ಇದನ್ನೇ ಯೂಸ್ ಮಾಡ್ತೀವಿ. ಇಫ್ ಐ ಮೂವ್ ಎ ಚಾರ್ಜ್ ಕ್ಯೂ ಫ್ರಮ್ ಹಿಯರ್ ಟು ಹಿಯರ್, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಎಲೆಕ್ಟ್ರಾನ್ ಫ್ರಮ್ ಹಿಯರ್ ಟು ಹಿಯರ್, ಸೊ ಆಗ ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತಾ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತಾ. ಸೊ ದೇರ್ ಇಸ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಸೊ ಐ ಹ್ಯಾವ್ ಟು ಡೂ ವರ್ಕ್ ಟು ಡೂ ದಿಸ್. ಎಲೆಕ್ಟ್ರಾನಿಕ್ ತೊಗೊಳೋದಾಗ ಚಾರ್ಜ್ ತೊಗೊಳೋದಾಗ ಇಲ್ಲಿಂದ ಇಲ್ಲಿಗೆ ನಾನು ಸ್ವಲ್ಪ ಕೆಲಸ ಮಾಡಬೇಕು. ಸೊ ನಾನು ಕೆಲಸ, ನೀವು ಯಾವತ್ತೇ ಎನರ್ಜಿ ಸ್ಪೆಂಡ್ ಮಾಡಿದ್ರೆ ಆ ಎನರ್ಜಿ ಇನ್ನೊಂದು ಫಾರ್ಮ್ ಕನ್ವರ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಮೋಟ್ರ್ ಯೂಸ್ ಮಾಡ್ತೀನಿ, ಮೋಟ್ರ್ ಯೂಸ್ ಮಾಡಿಬಿಟ್ಟು ನೀರನ್ನು ತೊಗೊಂಡೋಗಿ ಟ್ಯಾಂಕಲ್ಲಿ ಹಾಕ್ತೀನಿ ಅಲ್ವಾ. ಸೊ ಮೋಟ್ರ್ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗಿ ನೀರನ್ನು ತೊಗೊಂಡೋಗಿ ಮೇಲೆ ಹಾಕ್ತಾ ಇದ್ದೀನಿ, ಸೊ ವಾಟರ್ ಟ್ಯಾಂಕಲ್ಲಿ. ಸೊ ಪೊಟೆನ್ಷಿಯಲ್ ಎನರ್ಜಿ. ಸೊ ನಿಮ್ಗೆ ಯಾವಾಗ ನೀರು ಬೇಕಾ, ಓಪನ್ ಮಾಡಿ ಟ್ಯಾಪಲ್ಲಿ ಆಟೋಮೆಟಿಕಾಗಿ ಬರುತ್ತೆ. ಯಾಕಂದರೆ ವಾಟರ್ ಅಲ್ಲಿ ದಿಸ್ ಎನರ್ಜಿ ಗಾಟ್ ಕನ್ವರ್ಟ್ ಟು ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ವಾಟರ್ ಓವರ್ ಎ ಟ್ಯಾಂಕ್. ಅರ್ಥ ಆಯ್ತು ಕ್ಲಿಯರ್ ಆಗಿ. ಅಂದರೆ ಒಂದು ಎನರ್ಜಿ ಇನ್ನೊಂದು ಎನರ್ಜಿ ಕನ್ವರ್ಟ್ ಆಗ್ತಾ ಇರುತ್ತೆ ಬೇಸಿಕಲಿ. ವಾಟರ್ ಟ್ಯಾಂಕ್ ಬಿಟ್ಟರೆ ವಾಪಸ್ ಬರುತ್ತೆ. ಸೊ ನಾನು ವರ್ಕ್ ಎನರ್ಜಿ ಮಾಡಿ, ಐ ಸ್ಪೆಂಡ್ ಎನರ್ಜಿ ಟು ಶಿಫ್ಟ್ the charges from here to here, one conductor to other conductors, and therefore there is separation of charges. So there is a potential developed, there is an energy stored in this. Now by mistake if I connect these two by a conducting wire, they start flowing again. ಅರ್ಥ ಆಯ್ತಾ. ಸೊ ಅಂದರೆ ನಾನು ಇಲ್ಲಿ ಕೆಲಸ ಮಾಡ್ತಿಲ್ಲ, ಬೇಸಿಕಲಿ ದಿಸ್ ಅಂದ್ಕೊಂಡು ಚಾರ್ಜಿಂಗ್ ಕೆಪಾಸಿಟರ್ ಚಾರ್ಜ್ ಮಾಡ್ತೀವಿ ಮತ್ತು ಯೂಸ್ ಮಾಡ್ತೀವಿ. ಇದು ಬ್ಯೂಟಿಫುಲ್ ಕಾನ್ಸೆಪ್ಟು. ಫಸ್ಟ್ ಆಫ್ ಆಲ್ ಕೆಪಾಸಿಟರ್ಸ್ ಏನಕ್ಕೆ ಬೇಕು ಅಂದರೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಮಕ್ಕಳೇ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಬ್ಯಾಕ್ EMF. ಅದನ್ನ ಹೇಳ್ಕೊಡ್ತೀನಿ ನಿಮ್ಗೆ ಆಮೇಲೆ. ಸೊ ವೆನ್ ಐ ಗೋ ಟು ದ ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ EMI ಚಾಪ್ಟರ್ಗೆ ಹೋದಾಗ ವಿಲ್ ಟೀಚ್ ಯು ದೇರ್ ಆಲ್ಸೋ. EMF, ಬ್ಯಾಕ್ EMF ಅಂದರೆ ಏನು, ಇದರಿಂದ ಏನು ಇಶ್ಯೂಸ್ ಆಗುತ್ತೆ. ಸೊ ಆ್ಯಕ್ಚುಲಿ ಫ್ಯಾನ್ ಸ್ಟಾರ್ಟ್ ಮಾಡೋಕ್ಕೆ 5 ಆಂಪಿಯರ್ಸ್ ಬೇಕು, 5 ಆಂಪಿಯರ್ಸ್ ಸಾಕು. ಬಟ್ ಇನಿಷಿಯಲಿ 5.001 ಸ್ವಲ್ಪ ಜಾಸ್ತಿ ಬೇಕು, ಇಲ್ಲ ಸ್ಟಾರ್ಟ್ ಆಗೋದೇ ಇಲ್ಲ. ಯಾಕೆ ಅದೆಲ್ಲ ಅದನ್ನು ಬ್ಯೂಟಿಫುಲ್. ಫಿಸಿಕ್ಸ್ ಇಸ್ ಬ್ಯೂಟಿಫುಲ್. ಫಿಸಿಕ್ಸ್ ಹೆಂಗೆ ಗೊತ್ತಾ, ನೀವು ಏನು ಸ್ಟಡಿ ಮಾಡ್ತೀರೋ ಎಲ್ಲ ನಿಮ್ಮ ಸರೌಂಡಿಂಗಲ್ಲಿದೆ, ನೀವು ಕಂಡುಬಿಟ್ಟು ನೋಡ್ಬೇಕಷ್ಟೇ, ನೀವು ಅರ್ಥ ಮಾಡ್ಕೊಬೇಕು ಆಯಿತಾ. ಸೊ ಎನರ್ಜಿ ದಟ್ ಇಸ್ ಡನ್ ಇಸ್ ಸ್ಟೋರ್ಡ್ ಆಸ್ ಎ ಪೊಟೆನ್ಷಿಯಲ್. ಅಂದರೆ ಈ ನಾನೇನು ಚಾರ್ಜ್ ಶಿಫ್ಟ್ ಮಾಡ್ತೀನಿ ಅಲ್ವಾ, ಡ್ಯೂ ಟು ದಿಸ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್. ನಾನು ಶಿಫ್ಟ್ ಮಾಡೋದಿಲ್ಲ, ಕೆಪಾಸಿಟರ್ನ ಚಾರ್ಜ್ ಮಾಡ್ತೀವಿ. ಓಕೆ, ಅದಾದಮೇಲೆ ಸೊ ವಾಟ್ ಈಸ್ ಅ ಕೆಪಾಸಿಟೆನ್ಸ್ ಅಂದರೆ ಇದು ಚಾರ್ಜ್ ಎಷ್ಟು ಇದನ್ನು ಹೋಲ್ಡ್ ಮಾಡಿ, ಎಷ್ಟು ಎನರ್ಜಿನ ಹೋಲ್ಡ್ ಮಾಡ್ಬೋದು. ದಟ್ ಈಸ್ ಗಿವನ್ ಬೈ C is equal to Q divided by V. ಬೇಸಿಕಲಿ C ಅಂದರೆ ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ ಕೊಡ್ತಾನೆ, C is equal to Q by V. ಆ್ಯಂಡ್ C ಅನ್ನೋದು ಇಟ್ಸ್ ಕಾಲ್ಡ್ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್. ಕೆಪಾಸಿಟೆನ್ಸ್ ಅಂದರೆ ಎಷ್ಟು ಕೆಪಾಸಿಟೆನ್ಸ್ನ ಎಷ್ಟು ಅದು ಸ್ಟೋರ್ ಮಾಡುತ್ತೆ ಅಂತ. ಸಿಂಪಲಾಗಿ ಹೇಳ್ತೀನಿ ನೋಡಿ, ಕಡಿಮೆ ವೋಲ್ಟೇಜಲ್ಲಿ ನೆನ್ಪಿಟ್ಕೊಳ್ಳಿ, ಕಡಿಮೆ ವೋಲ್ಟೇಜಲ್ಲಿ ಜಾಸ್ತಿ ಚಾರ್ಜ್ನ ಸ್ಟೋರ್ ಮಾಡಿದ್ರೆ, ಸ್ವಲ್ಪ ಕಡಿಮೆ ವೋಲ್ಟೇಜ್ ಕೊಡ್ತಾ ಇದ್ದಾರೆ ಬಟ್ ಜಾಸ್ತಿ ಚಾರ್ಜ್ನ ಸ್ಟೋರ್ ಮಾಡುತ್ತೆ. ಸೊ ಕಡಿಮೆ ವೋಲ್ಟೇಜಲ್ಲಿ ಜಾಸ್ತಿ ಚಾರ್ಜ್ನ ಸ್ಟೋರ್ ಮಾಡೋದು ಜಾಸ್ತಿ ಕೆಪಾಸಿಟೆನ್ಸ್. ಸಿಂಪಲ್. ಕೆಪಾಸಿಟೆನ್ಸ್ ಅಂದರೆ ಎಷ್ಟು ಚಾರ್ಜ್ ಸ್ಟೋರ್ ಮಾಡ್ಬೋದು. ಚಾರ್ಜ್ ಆಬ್ವಿಯಸ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್ ಕಡೆ ಇದ್ದರೆ ಆಬ್ವಿಯಸ್ಲಿ ಪೊಟೆನ್ಷಿಯಲ್ ಇರುತ್ತೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಬಿಟ್ವೀನ್, ಎರಡರ ಮಧ್ಯೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಎನರ್ಜಿ ಇಸ್ ಸ್ಟೋರ್ಡ್. ಅರ್ಥ ಇದೆ ಕ್ಲಿಯರ್ ಆಗಿ, ಸಿಂಪಲ್. ಸೊ ಇದನ್ನು ಕೆಪಾಸಿಟೆನ್ಸ್ನ ಮೆಷರ್ ಮಾಡೋದು ಫ್ಯಾರಡ್ ಅಂತ. ಸೊ ಬೇಸಿಕಲಿ ನೋಡಿ, ಫ್ಯಾರಡೆ ಎಲ್ಲ ಕಡೆ ಬರ್ತಾರೆ, ಕೆಮಿಸ್ಟ್ರಿಯಲ್ಲೂ ಬರ್ತಾರೆ, ಫಿಸಿಕ್ಸಲ್ಲೂ ಬರ್ತಾರೆ, ಮ್ಯಾಥ್ಸಲ್ಲಿ ಬಂದರೆ ಎಲ್ಲಾದರೂ, ಮ್ಯಾಥ್ಸಲ್ಲಿ ಮೋಸ್ಟ್ ಬಂದಂಗಿಲ್ಲ. ಓಕೆ, ಸಿ ಇಸ್ ಇಕ್ವಲ್ Q by V ಅಲ್ವಾ. ಸೊ ಚಾರ್ಜ್ ಬಂದು ಕೆಪಾಸಿಟೆನ್ಸು, ಕೂಲಮ್ಸ್ ವೋಲ್ಟೇಜ್ ಯೂನಿಟ್ ಬಂದು, ವೋಲ್ಟೇಜ್ ಬಂದು ವೋಲ್ಟ್ V. ಸೊ ಕೂಲಮ್ಸ್ ಪರ್ ವೋಲ್ಟ್, ದಟ್ಸ್ ಆಲ್ಸೋ ಕಾಲ್ಡ್ as 1 farad. ಅರ್ಥ ಆಯ್ತಾ ಕ್ಲಿಯರ್ ಆಗಿ. ಸೊ ದಿಸ್ ಇಸ್ ಡೆಫಿನೇಷನ್. ಒಂದು ವೇಳೆ ಅವರೇನೋ ಡೆಫಿನೇಷನ್ ನಿಮಗೆ ಡಿಫೈನ್ 1 farad ಎಕ್ಸಾಮಲ್ಲಿ ಕೇಳಿ, ಯಾವುದೇ ಡೆಫಿನೇಷನ್ ಇದೆ ಅಂತಲ್ಲ, ಯಾವುದೇ ಡೆಫಿನೇಷನ್ಸು ಡಿಫೈನ್ 1 farad, ಡಿಫೈನ್ 1 ಕೂಲಮ್ ಅಂತ ಕೇಳಿದ್ರೆ ಫಾರ್ಮುಲಾ ಹೋಗಿ, ಫಾರ್ಮುಲಾದಲ್ಲಿ 1 ಮತ್ತು 1 ಇರುತ್ತಾ. ಅಂದರೆ ಸೊ ಅಮೌಂಟ್ ಆಫ್ ಚಾರ್ಜ್ ದಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ಡೆವಲಪ್ ಎ ಪೊಟೆನ್ಷಿಯಲ್ ಆಫ್ 1 volt. ಆರ್ ಯು ಕ್ಯಾನ್ ಸೇ ಈ ಥರ ಡೆಫಿನೇಷನ್ ಹೇಳ್ಬೋದು. ಸೊ ಯು ಕ್ಯಾನ್ ಸೇ 1 coulomb 1 volt. ಸೊ ವೆನ್ ಯು ಗೆಟ್ 1 coulomb 1 volt, that is called 1 farad. So how much charge you have to transfer from one conductor to other conductor so that it will develop a potential of 1 volt. Or in 1 volt, how much charge is transferred? It's some definitions. Even you law, you don't have to write like a law. You just have to use a common sense and make sure that 1 coulomb 1 volt will give 1 farad. ಅರ್ಥ ಕ್ಲಿಯರ್ ಆಗಿ. ಈ 1 farad ಒಂದು ತುಂಬಾ ದೊಡ್ಡ ಯೂನಿಟ್, ಇಟ್ಸ್ ವೆರಿ ವೆರಿ ಬಿಗ್ ಯೂನಿಟ್. ಈ 1 farad ಇದು ನಾನು ತೋರಿಸ್ತಾನೆ ನಿಮ್ಗೆ ಇಲ್ಲಿ. ನೋಡಿ ಇಲ್ಲಿ ನೋಡಿ ದೊಡ್ಡದಾಗಿದೆಯಲ್ಲ ಇದ್ರ ಕೆಪಾಸಿಟಿ, ಇದರದ್ದು ಎಷ್ಟು ಗೊತ್ತಾ, 680 ಮೈಕ್ರೋಫ್ಯಾರಡ್. ಇದು ಫುಲ್ ದೊಡ್ಡದಿದೆ ಅಲ್ವಾ, ಇದು 680 ಮೈಕ್ರೋಫ್ಯಾರಡ್ ಅಷ್ಟೇ. 680 ಮೈಕ್ರೋಫ್ಯಾರಡ್ ಇಲ್ಲಿ ಬರ್ದಿರೋದು. ಇನ್ನು ಚಿಕ್ಕದೊಂದಿದೆ ಇಲ್ಲಿ, ಒಂದು ಎಷ್ಟೊಂದಿರುತ್ತೆ ನೋಡಿ. ಎಕ್ಸ್ಪ್ಲೋರ್ ಮಕ್ಕಳು ಯಾವತ್ತಾಗಲಿ. ಇನ್ನೊಂದು ಚಿಕ್ಕದಿದೆ 33 ಚಿಕ್ಕದೊಂದಿದೆ ಇರುತ್ತೆ, ಚಿಕ್ಕದು. ದಿಸ್ ಸ್ಮಾಲ್ ಒನ್, ಇವು ದಿಸ್ ಸ್ಮಾಲ್ ಒನ್ಸ್ ಐಮ್ ಚೆಕಿಂಗ್. ಓಕೆ, capacitors. Okay, different type depending on material type used and purpose, ಎಲ್ಲ different type ಇರುತ್ತೆ. 33 microfarad ಚಿಕ್ಕದು ಬಂದು 33 microfarad. ಸೊ ನಿಮ್ಮ ಫ್ಯಾರಡ್ ಇದೆಯಲ್ವಾ, 1 farad ತುಂಬ ದೊಡ್ಡ ಯೂನಿಟ್.
ತುಂಬ ದೊಡ್ಡ ಯೂನಿಟು. ಸೊ ಎಲ್ಲಾದರೂ ಆನ್ಸರ್ಸು ಮೈಕ್ರೋ ಫ್ಯಾರಡಲ್ಲಿ ಬರುತ್ತೆ. ನ್ಯೂಮರಿಕಲ್ಸ್ ಬರುತ್ತೆ ನಿಮ್ಮ ಸೆಕೆಂಡ್ PUC ಆಲ್ಟರ್ನೇಟಿಂಗ್ ಕರೆಂಟ್ಸಿಂದ. ಆಲ್ಟರ್ನೇಟಿಂಗ್ ಕರೆಂಟ್ಸ್ ನ್ಯೂಮರಿಕಲ್ಸ್ ಬಂದಾಗ ಮಕ್ಕಳು ಎಷ್ಟೊಂದು ಸರಿ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಏನು ಹೇಳ್ತಾರೆ ಅಂತ ಹೇಳಿ ದೇ ವಿಲ್ ಕ್ಯಾಲ್ಕುಲೇಟ್, ದೇ ವಿಲ್ ಗೆಟ್ ಆನ್ಸರ್ ಇನ್ 10 ಫೆರಡ್, 100 ಫೆರಡ್, 200 ಫೆರಡ್. ಯಾವುದೋ KCET ಕ್ವಶನ್ ಕೊಟ್ಟಿರ್ತಾರೆ, ಯಾವ್ದು ನಿಮ್ಗೆ ಆಪ್ಷನ್ಸಲ್ಲಿ 20 ಫೆರಡ್ ಕೊಟ್ಟಿರ್ತಾರೆ. ನೋ ಕಾಮನ್ ಸೆನ್ಸ್ ಯೂಸ್ ಮಾಡಿ, ಯಾರು ಡೈಮೆನ್ಷನ್ಸ್ ಎಷ್ಟಿದೆ, ಸೊ 20 ಫ್ಯಾರಡ್ ಬರೋಕ್ಕೆ ಸಾಧ್ಯ ಇರುತ್ತೆ ಅಂದ್ಬಿಟ್ಟು. ಫ್ಯಾರಡ್ 1 ಫ್ಯಾರಡ್ ತುಂಬ ದೊಡ್ಡ ಯೂನಿಟ್. ಒಂದು ಸಿಂಪಲ್ ಎಕ್ಸಾಂಪಲ್ ಬಿಫೋರ್ ಐ ಗೋ ಟು PPC. ಒಂದು ವೇಳೆ ನಿಮಗೆ 1 ಫ್ಯಾರಡ್ ಕೆಪಾಸಿಟೆನ್ಸ್ ಬೇಕು ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಅಚೀವ್ 1 ಫ್ಯಾರಡ್ ಕೆಪಾಸಿಟೆನ್ಸ್, ದೆನ್ ಲಿಟ್ರಲಿ ನಾವು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ಬೋದು. ಯು ನೀಡ್ ಟು ಹ್ಯಾವ್ ಎ ಪ್ಲೇಟ್, ಸೊ ವಿಚ್ ಈಸ್ ಆಫ್ 30 kilometers by 30 kilometers. 30 kilometers by 30 kilometers ಒಂದು ನಮಗೆ ಒಂದು ಪ್ಲೇಟ್ ಬೇಕು. ಅದೇ ರೀತಿ ಯು ನೀಡ್ 2 ಕಂಡಕ್ಟರ್ಸ್ನು. ಸೊ 1 ಕಂಡಕ್ಟರ್ ಇಸ್ 30 kilometer by 30 kilometer, 1 more ಕಂಡಕ್ಟರ್ ಇಸ್ 30 kilometer by 30 kilometers. ಆ ಎರಡೂ ಪ್ಲೇಟ್ನ 1 centimeter ದೂರದಲ್ಲಿ ಇಟ್ಟಾಗ 30 kilometer ಅಂದರೆ ಎಷ್ಟು ಗೊತ್ತಾ? ಅರ್ಧ ಬೆಂಗಳೂರು ಆಗುತ್ತೆ ಆ್ಯಕ್ಚುಲಿ. ಸೊ 30 kilometers ಲೆಂತು, 30 kilometers ಹೈಟು. ಇನ್ನೊಂದು ಅದೇ ರೀತಿ ಇನ್ನೊಂದು ಪ್ಲೇಟ್ 30 kilometers by 30 kilometers. ಅವೆರಡೂ 1 centimeter ದೂರದಲ್ಲಿ ಇಟ್ಟರೆ ಆಗ ಅದ್ರದ್ದು ಏನಿದೆಯಲ್ಲ ಕೆಪಾಸಿಟೆನ್ಸು ಅದು 1 ಫ್ಯಾರಡ್ ಆಗುತ್ತೆ. 30 kilometers ಲೆಂತ್. ಸೊ ಇದೆಲ್ಲ ಮೈಕ್ರೋ ನ್ಯಾನೋ ಫ್ಯಾರಡ್ಸ್ ಬರುತ್ತೆ. ಇನ್ನು ಮೈಕ್ರೋ ನ್ಯಾನೋ ಮಿಲಿನೂ ಕಷ್ಟನೇ ಬರೋದು ಆ್ಯಕ್ಚುಲಿ. ಅರ್ಥ ಆಯ್ತಾ? ಸೊ ಆನ್ಸರ್ಸ್ ಯಾವತ್ತಾಗಲಿ ಮೈಕ್ರೋ ನ್ಯಾನೋ ಆ ಥರ ಇರಬೇಕು ಫ್ಯಾರಡ್ ಯೂನಿಟ್ಸು. ಕಮಿಂಗ್ ಟು ದಿಸ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆ್ಯಕ್ಚುಲ್ ರಿಯಲ್ ಲೈಫಲ್ಲಿ ಪ್ಯಾರಲ್ ಪ್ಲೇಟ್ ಕೆಪಾಸಿಟರ್ಸ್ ಅಂತ ಏನು ಇರೋದಿಲ್ಲ. ಐ ಮೀನ್ ವಾಟ್ ಐ ಮೀನ್ ಟು ಸೇ, ಮೋಸ್ಟ್ಲಿ ಅಪ್ಲಿಕೇಶನ್ ನೋಡೋ ಎಲ್ಲ ಸಿಲಿಂಡ್ರಿಕಲ್ ಸ್ಪೆರಿಕಲ್ ಕೆಪಾಸಿಟರ್ಸು ಆ ಡಿಫ್ರೆಂಟ್ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಅದು ಒಳಗೆ ಕಾಯಿಲ್ ಮಾಡಿ ರಿಯಲ್ ಅಪ್ಲಿಕೇಶನ್ ಡಿಫ್ರೆಂಟ್. ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊತಾ ಇದೆ. ಸೊ 2 ಪ್ಲೇಟ್ಸ್ ಇದೆ. 2 ಪ್ಲೇಟ್ಸ್ ಮಧ್ಯೆ ವಿ ನೀಡ್ ಟು ಫೈಂಡ್ ವಾಟ್ ದ ಕೆಪಾಸಿಟೆನ್ಸ್ ಆಫ್ ದಿಸ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, PPC ಅಂತ ಡಿಸ್ಕಸ್ ಮಾಡೋಣ. ನಾನೀಗ ಇದು ಕೆಪಾಸಿಟೆನ್ಸ್ ಫೈಂಡ್ ಮಾಡೋಕ್ಕಂದ್ರೆ ನನಗೇನು ಫಾರ್ಮುಲಾ ಏನು ಗೊತ್ತು, C is equal to Q/V ಅಂತ. ಐ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಅ ವೋಲ್ಟೇಜ್ ಇನ್ ಬಿಟ್ವೀನ್, ವಾಟ್ಸ್ ದ ಚಾರ್ಜ್ ಆಬ್ವಿಯಸ್ಲಿ Q ಇದೆ ಆ್ಯಂಡ್ ಮತ್ತೆ Q ಇದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A ಇರುತ್ತೆ, ಲೆಂತ್ L ಇರುತ್ತೆ. ಇದು ಬೇಸಿಕ್. ನೀವು ಯಾವುದೇ ಡೆರಿವೇಷನ್ ಬರೀಬೇಕಂದ್ರೆ ಫಸ್ಟ್ ಎಕ್ಸ್ಪ್ಲನೇಷನ್ ಮಾಡಬೇಕು. ಕನ್ಸಿಡರ್ 2 plates ಆಫ್ ಏರಿಯಾ is A and they separate by distance D and the charge is given Q, and you have to give explanation for any derivation. C is equal to Q/V. Basically V calculate Q ನಂಗೆ ಆಲ್ರೆಡಿ ಗೊತ್ತಿದೆ. ಐ ಹ್ಯಾವ್ ಟು ಫೈಂಡ್ ಎಕ್ಸ್ಪ್ರೆಷನ್ ಫಾರ್ ವಿಗೆ ಡಿಸ್ಟೆನ್ಸಲ್ಲಿ ಏನು ಎಕ್ಸ್ಪ್ರೆಷನ್ ಇದೆ ನೀವೇ ಹೇಳಿ. ವಿ ಮತ್ತು ಡಿಸ್ಟೆನ್ಸ್ ಯಾವುದಾದ್ರೂ ಇದೆಯಾ? ನಾನು ಪ್ರೀವಿಯಸ್ ಲೆಕ್ಚರಲ್ಲಿ ಹೇಳ್ಕೊಟ್ಟಿದ್ದೀನಿ. E is equal to what ಬೇಸಿಕಲಿ? ಸೊ E is equal to ಬೇಸಿಕಲಿ V ಡಿವೈಡೆಡ್ ಬೈ, ನಾವು ಪ್ರೀವಿಯಸ್ ಲೆಕ್ಚರಲ್ಲಿ ಡಿರೈವೇಷನ್ ಕೂಡ ಮಾಡಿದ್ವಿ. ಸೊ V is equal to ಏನಾಗುತ್ತೆ, E into D ಆಗುತ್ತೆ. ಸೊ Q ಬಂದು V ಪ್ಲೇಸಲ್ಲಿ E into D ಬರುತ್ತೆ. ಸಿಂಪಲ್, ಇಷ್ಟೇ ಸಿಂಪಲ್. C ಬಂದು Q/V, Q is V ಪ್ಲೇಸಲ್ಲಿ E into D ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನನಗೆ ಏನು ಫೈಂಡ್ ಮಾಡೋಕ್ಕೂ ಐ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಎಕ್ಸಿಸ್ಟ್ ಬಿಟ್ವೀನ್ ದ ಪ್ಲೇಟ್ಸ್ ಸೊ ದಟ್ ಐ ಕ್ಯಾನ್ ಸಬ್ಸ್ಟಿಟ್ಯೂಟ್ ಹಿಯರ್. ಫಸ್ಟ್ ಆಫ್ ಆಲು, ಎರಡು ಚಾರ್ಜ್ ಪ್ಲೇಟ್ ಅಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಎಲ್ಲ ಕಡೆನೂ ಇರುತ್ತಲ್ವಾ, ಅದು ಹೆಂಗೆ ನೀವು ಸೆಂಟ್ರಲ್ಲೇ ಇರುತ್ತೆ ಅಂತ ಕೇಳ್ಬೋದು ನೀವು ಕ್ವಶನ್. ಒಂದು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪಾಯಿಂಟ್ ತೊಗೊಂಡ್ರೆ, ನಾವು ಆಲ್ರೆಡಿ ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ದೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫೈನಿಟ್ಲಿ ಚಾರ್ಜ್ ಪ್ಲೇಟ್ E is equal to sigma by 2ε0. ಡಿರೈವೇಷನ್ ತುಂಬ ಇಂಪಾರ್ಟೆಂಟು. ಐ ಹ್ಯಾವ್ ಟಾಟ್ ಯು ದಿಸ್ ಆಲ್ರೆಡಿ. ಓಕೆ, ನಾನೀಗ ಯಾವುದೋ ಒಂದು ಟೆಸ್ಟ್ ಪಾಸಿಟಿವ್ ಚಾರ್ಜ್ ಯಾವತ್ತಾಗಲಿ, ಇಫ್ ಯು ವಾಂಟ್ ಟು ಫೈಂಡ್ ಎಲೆಕ್ಟ್ರಿಕ್ ಫೀಲ್ಡ್ ರೈಟ್, ಆಲ್ವೇಸ್ ಟೇಕ್ ಎ ಟೆಸ್ಟ್ ಪಾಸಿಟಿವ್ ಚಾರ್ಜ್. ಇಲ್ಲಿ ನೆಗೆಟಿವ್ ಇದೆಯಾ ಚಾರ್ಜು? ಸೊ ಇದು ಪಾಸಿಟಿವ್ ಅಂತ ಹೇಳಿದ್ರೆ ನೆಗೆಟಿವ್ ಮತ್ತು ಪಾಸಿಟಿವ್ ಪುಲ್ ಮಾಡುತ್ತಾ? ಇಲ್ಲಿ ಪಾಸಿಟಿವ್ ಇದೆಯಾ? ಪಾಸಿಟಿವ್ ಮತ್ತು ಪಾಸಿಟಿವ್ ರಿಪಲ್ ಆಗುತ್ತಾ? ಸೊ ಔಟ್ಸೈಡ್ ನಾವು ಯಾವುದೇ ಪಾಯಿಂಟ್ ತೊಗೊಂಡ್ರೆ ಎರಡು ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಒಂದು ಬಂದು ಈಗ ನಿಮಗೆ ಪ್ಲಸ್ ಸಿಗ್ಮಾ ε0 ಇದೆ ಬೈ 2ε0 ಇದ್ದರೆ, ಇನ್ನೊಂದು ಬಂದು ಮೈನಸ್ ಸಿಗ್ಮಾ ಬೈ 2ε0 ಬರುತ್ತೆ. ಎರಡನ್ನೂ ಆ್ಯಡ್ ಮಾಡಿದಾಗ 0 ಬರುತ್ತೆ. ಸೊ ಔಟ್ಸೈಡ್ ದ ಪ್ಲೇಟ್ಸ್ ದೇರ್ ಈಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸಿಸ್ಟ್. ಅರ್ಥ ಆಯ್ತಾ? ಬರೀ ಸೆಂಟ್ರಲ್ ಮಾತ್ರ ಇದೆ. ಈಗ ಸೆಂಟ್ರಲ್ ಹೇಗಿದೆ ಸರ್? ವೆರಿ ಸಿಂಪಲ್. ಯಾವುದೋ ಒಂದು ಪಾಯಿಂಟ್ ತೊಗೊಳ್ಳಿ. ಈಗ ಸೊ ನಾನು ಯಾವುದೋ ಒಂದು ಟೆಸ್ಟ್ ಪಾಸಿಟಿವ್ ಚಾರ್ಜ್ ತೊಗೊಂಡ್ರೆ, ಇಫ್ ಐ ಟೇಕ್ ಎ ಟೆಸ್ಟ್ ಪಾಸಿಟಿವ್ ಚಾರ್ಜ್, ಪ್ಲಸ್ ಮತ್ತು ಪ್ಲಸ್ ಪುಷ್ ಮಾಡುತ್ತೆ, ಮೈನಸ್ ಮತ್ತು ಪ್ಲಸ್ ಅಟ್ರಾಕ್ಟ್ ಮಾಡುತ್ತೆ. ಸೊ ಎರಡು ಸೇಮ್ ಡೈರೆಕ್ಷನ್ ಇರುತ್ತೆ. ಸೊ ನಿಮಗೆ ಸಿಗ್ಮಾ ಬೈ 2ε0 ಆ್ಯಂಡ್ ಸಿಗ್ಮಾ ಬೈ 2ε0. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸೆಂಟ್ರಲ್ ಮಾತ್ರ ಇರುತ್ತೆ. ಅರ್ಥ ಆಯ್ತಾ? ಸೊ ಸೆಂಟ್ರಲ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಟೋಟಲ್ ಇರುತ್ತೆ? ಒಂದು ಡ್ಯೂ ಟು ಪಾಸಿಟಿವ್ ಪ್ಲೇಟ್, ದಟ್ ಇಸ್ ಸಿಗ್ಮಾ ಬೈ 2ε0. ಇನ್ನೊಂದು ಡ್ಯೂ ಟು ನೆಗೆಟಿವ್ ಪ್ಲೇಟ್. ಸಿನ್ಸ್ ವಿ ಆರ್ ಟೇಕನ್ ಡೈರೆಕ್ಷನ್ ಇರ್ ಆಲ್ರೆಡಿ, ಸೊ ವಿ ಹ್ಯಾವ್ ಟು ಟೇಕ್ ಪ್ಲಸ್ ಸಿಗ್ಮಾ 2ε0. ಆಮೇಲೆ ನೀವು ಕೇಳ್ಬೋದು, ಸರ್ ಇದು ಮೈನಸ್ ಸಿಗ್ಮಾ ಪ್ಲಸ್ ಸಿಗ್ಮಾ ಕ್ಯಾನ್ಸಲ್ 0 ಆಗುತ್ತಲ್ವಾ?
ನಾನು ಫಸ್ಟ್ ಚಾಪ್ಟರ್ನ ಹೇಳ್ತಾ ಇದ್ದೀನಿ ನಿಮಗೆ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ. ನೀವು ಒನ್ಸ್ ಡೈರೆಕ್ಷನ್ಸ್ ಕನ್ಸಿಡರ್ ಮಾಡಿ ನೀವೆಲ್ಲ ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ಮತ್ತೆ ಫಾರ್ಮುಲಾದಲ್ಲಿ ನೆಗೆಟಿವ್ ಸಬ್ಸ್ಟಿಟ್ಯೂಟ್ ಮಾಡಬೇಡಿ. ಅರ್ಥ ಆಯ್ತು? ಬಿಕಾಸ್ ವಿ ಗಾಟ್ ದ ಡೈರೆಕ್ಷನ್ಸ್ ಬೈ ಕನ್ಸಿಡರಿಂಗ್ ದ ಸೈನ್ ಓನ್ಲಿ. ಅರ್ಥ ಆಯ್ತಾ? ಸೊ ಇವೆರಡನ್ನ ಆ್ಯಡ್ ಮಾಡೋಕೆ ಏನು ಬರುತ್ತೆ ನಮ್ಗೆ ಆನ್ಸರು? 2 ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ಸೊ ನಿಮಗೆ 2 ಕ್ಯಾನ್ಸಲ್ ಆಯಿತು. ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಸಿಂಪಲ್. ಐ ಗಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ಸೋ. ಐ ವಾಂಟೆಡ್ ಎಲೆಕ್ಟ್ರಿಕ್ ಫೀಲ್ಡ್. ಐ ಗಾಟ್ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಈಸ್ ಸಿಗ್ಮಾ? ಬೇಸಿಕಲಿ Q by A epsilon naught. Q by A epsilon naught. ಸೊ ನಾನೀಗ ಇಲ್ಲಿ ಕೆಪಾಸಿಟೆನ್ಸ್ ಫಾರ್ಮುಲಾದಲ್ಲಿ Q ಇಲ್ಲಿ ಆಲ್ರೆಡಿ ಇದೆ. ಈ ಪ್ಲೇಸಲ್ಲಿ Q ಬೈ ಸಿಗ್ಮಾ ಗೊತ್ತಲ್ವಾ? ಫಸ್ಟ್ ಚಾಪ್ಟರ್ ಹೇಳ್ಕೊಟ್ಟಿದ್ವಿ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ Q ಬೈ A. ಅದಕ್ಕೆ ಫಸ್ಟ್ ಆರ್ಡರ್ ಸ್ಟಡಿ ಮಾಡಿ ಮಕ್ಕಳೇ. ಸೊ ಎಲ್ಲ ಚಾಪ್ಟರ್ ಮಾಡಿದ್ದೀನಿ 1 by 1. ಎಲ್ಲ ಚಾಪ್ಟರ್ ವೀಡಿಯೋಸ್ನ ಅಲ್ಲಿ ಕೀಪ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತಾ ಇರ್ತೀನಿ, ನೀವು ಸ್ಟಡಿ ಮಾಡ್ತಾ ಇರಬೇಕು. ಓಕೆನಾ? ಈ ಅಂದ್ರೇನು? Q ಬೈ A epsilon naught ಬರುತ್ತೆ ಇಂಟು ಡಿ. ಸೊ Q ಕ್ಯಾನ್ಸಲ್ ಆಗುತ್ತೆ. A epsilon naught ಕೆರಡೆ ಇರುತ್ತೆ, ಮೇಲೆ ಹೋಗುತ್ತೆ. ಸೊ C is equal to A epsilon naught divided by D. ಸಿಂಪಲ್ ಇಟ್ ಇಸ್. ಡೆರವೇಷನ್ ತುಂಬ ಸಿಂಪಲ್ ಡೆರವೇಷನ್ ಮಕ್ಕಳೇ. ಇದನ್ನು ಯೂಶಲಿ ಬೋರ್ಡ್ ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ 3 ಮಾರ್ಕ್ಸ್ ಕೇಳಿದ್ರೆ ಜೊತೆ ಇನ್ನೊಂದು ಏನೋ ಸಬ್ ಕ್ವಶನ್ ಕೇಳ್ತಾರೆ. 3 ಮಾರ್ಕ್ಸ್ ಕೇಳಿದ್ರೆ ಏನೂ ಕೇಳೋದಿಲ್ಲ. 5 ಮಾರ್ಕ್ಸ್ ಕೇಳಿದ್ರೆ 3 ಮಾರ್ಕ್ಸ್ಗೆ ಇದನ್ನು ಕೇಳಿ ಇನ್ನೊಂದು ಯಾವುದೋ ಬೇರೆ ಎಕ್ಸ್ಪ್ರೆಷನ್ ಬರೀರಿ, ಏನೋ ಫೈಂಡ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕೆಪಾಸಿಟೆನ್ಸ್, ಆ ಥರ ಏನೋ ಒಂದು ಕ್ವಶನ್ನ ಕೇಳ್ತಾರೆ. ಅರ್ಥ ಆಯ್ತಾ? ಸೊ C is equal to Q by V. Q is equal to V ಪ್ಲಸ್ ನಾವು ED ಅಂತ ಹಾಕಿದ್ದೀವಿ. ಸೊ ಇದು ಇಟ್ಸ್ ವೆರಿ ಸಿಂಪಲ್ ಫಾರ್ಮುಲಾ. ವಿ ಗಾಟ್ C is equal to A epsilon naught by D. ಬಟ್ ಎಕ್ಸಾಮಲ್ಲಿ ಕೊಟ್ಟಾಗ ತುಂಬ ಈಸಿನ ಬರೀಬೇಕು, ಚೆನ್ನಾಗಿ ಬರೀಬೇಕು. ಸೊ ಇಟ್ಸ್ ವೆರಿ ಸಿಂಪಲ್. ಸಿ ಫಾರ್ಮುಲಾದಿಂದ Q by V ಬಂತು. V ಪ್ಲೇಸಲ್ಲಿ ED ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಎಕ್ಸ್ಪ್ರೆಷನ್ ನಾವು ಟೋಟಲ್ ಎಕ್ಸ್ಪ್ರೆಷನ್ ಫೈಂಡ್ ಮಾಡಿದ್ರೆ ವಿ ಗಾಟ್ Q by epsilon naught. ವಿ ಸಬ್ಸ್ಟಿಟ್ಯೂಟೆಡ್ ಬ್ಯಾಕ್ ಇನ್ ಟು ದ ಫಾರ್ಮುಲಾ. ವಿ ಗಾಟ್ ದ ಆನ್ಸರ್. ಬಟ್ ಎಕ್ಸಾಮಲ್ಲಿ ಬರೆದಾಗ ದಯವಿಟ್ಟು ಪ್ರಾಪರಾಗಿ ಸ್ಟೆಪ್ಸ್ ಬರೀರಿ. ಓಕೆ? ಫಸ್ಟ್ ಡಯಾಗ್ರಾಮ್ ಬರೆದ್ಬಿಟ್ಟು ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಬೇಕು. ಕನ್ಸಿಡರ್ 2 ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್ of given charge Q and then they are separated by distance D. ನಾನು ಓನಾಗಿ ಹೇಳ್ತೇನೆ, ನನಗೆ ಏನು ಬಂದರೆ ಹೇಳ್ತಾ ಇದ್ದೀನಿ. Separated by distance D and then the electric field due to an parallel due to an sheet due to a charge sheet is given by sigma by 2 epsilon naught from Gauss law. And then ಒಂದು ವೇಳೆ ಜಾಸ್ತಿ ಮಾರ್ಕ್ಸ್, ಒಂದು ವೇಳೆ 5 ಮಾರ್ಕ್ಸ್ ಡೆರಿವೇಷನ್ ಕೇಳಿದರೆ ಇಂಡಿವಿಜುವಲಿ ತೋರಿಸಿ. You can consider regions. You can consider region 1, region 2, region 3. So region 1 ನಲ್ಲಿ ಯಾವುದೇ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ, region 2 ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರೋದಿಲ್ಲ, ಬಿಕಾಸ್ ಎರಡು ಆಪೋಸಿಟ್ ಡೈರೆಕ್ಷನ್ ಇರುತ್ತೆ. ಸೊ ಕ್ಯಾನ್ಸಲ್ ಆಗುತ್ತೆ. ಸೆಂಟ್ರಲ್ ಮಾತ್ರ region 2 ಅಲ್ಲಿ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಅದನ್ನು ಎಕ್ಸ್ಪ್ಲನೇಷನ್ ಮಾಡಬೇಕಿಲ್ಲ, ಯಾಕಂದರೆ ಇಲ್ಲಿ ಸಿಗ್ಮಾ ಬೈ 2 ಎಪ್ಸಿಲಾನ್, ಸಿಗ್ಮಾ 2 ಎಪ್ಸಿಲಾನ್ ನಾಟ್. ನನಗೆ ಮತ್ತೆ ಇಲ್ಲಿ ಯಾವುದೋ ಒಂದು ಚಾರ್ಜ್ ತೊಗೊಂಡ್ರೆ, ಇಲ್ಲಿ ಚಾರ್ಜ್ ತೊಗೊಂಡ್ರೆ ಡ್ಯೂ ಟು ಮೈನಸ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ತೊಗೊಂಡ್ರೆ ಡ್ಯೂ ಟು ಮೈನಸ್ ಇಟ್ ವಿಲ್ ಅಟ್ರಾಕ್ಟ್, ಬಟ್ ಡ್ಯೂ ಟು ಪ್ಲಸ್ ಇಟ್ ವಿಲ್ ರಿಪಲ್. therefore it will get cancel. ಇದನ್ನೆಲ್ಲ ಬರೀಬೇಕಾಗುತ್ತೆ 5 ಮಾರ್ಕ್ಸ್ ಅಂತೆಲ್ಲ ಬಂದರೆ. ನಿಮಗೆ 3 ಮಾರ್ಕ್ಸ್ ಎಲ್ಲ ಕೇಳಿದ್ರೆ ಡೈರೆಕ್ಟಾಗಿ ಬರೀರಿ, ಅದೇನು ಅಷ್ಟೊಂದು ಬರೀಬೇಕಾಗಿಲ್ಲ. ವಿ ನೋ ದಟ್ ಫ್ರಮ್ ಡಯಾಗ್ರಾಮ್ ಬರೆದ್ಬಿಟ್ಟು ಫ್ರಮ್ ಡಯಾಗ್ರಾಮ್ ವಿ ನೋ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ ಗಿವನ್ ಬೈ ಡೈರೆಕ್ಟ್ಲಿ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಂತ ಬರೀಬೋದು ನೀವು. ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಆ್ಯಂಡ್ ಸಿಗ್ಮಾ ಇಸ್ ಗಿವನ್ ಬೈ Q by A ಆ್ಯಂಡ್ Q by A ಎಪ್ಸಿಲಾನ್ ನಾಟ್. ಅದಾದಮೇಲೆ ವಿ ಗಾಟ್ Q by ಎಪ್ಸಿಲಾನ್ ನಾಟ್ ಆ್ಯಂಡ್ ವಿ ನೋ ದಟ್ ಕೆಪಾಸಿಟನ್ಸ್ ಇಸ್ ಗಿವನ್ ಬೈ ದಿಸ್ ಅ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ 1 by ಫಾರ್ಮುಲಾ. ವಿ ನೋ V is equal to E into D. ಅದಾದಮೇಲೆ ಈ ಪ್ಲೇಸಲ್ಲಿ ನಾನೇನಾದರೂ ಮತ್ತೆ ಸೇಮ್ ಥಿಂಗ್. E ಅಂದರೆ ಏನು? ಫಾರ್ಮುಲಾ ಬಂದು ಸೊ ಈ ಇಲ್ಲೇ ಇದೆಯಲ್ವಾ? ಸೊ ಈನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನಾವು ಆ್ಯಕ್ಚುಲಿ ಬೇಸಿಕಲಿ. ದೇರ್ಫೋರ್ ಥಿಂಗ್ಸ್ ವಿಲ್ ಗೆಟ್ ಕ್ಯಾನ್ಸಲ್ ಆ್ಯಂಡ್ ವಿಲ್ ಗೆಟ್ ದ ಆನ್ಸರ್. ಸೊ ಎಕ್ಸಾಮಲ್ಲಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. C is equal to Q by V. ವಿನ E into D ರಿಪ್ಲೇಸ್ ಮಾಡ್ತೀವಿ, ಈನ ಫೈನ್ ಮಾಡ್ತೀವಿ. ಈನ ಆಲ್ರೆಡಿ ಗೊತ್ತಿದೆ ನಮ್ಗೆ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಅಂತ, 2 ಎಪ್ಸಿಲಾನ್ ನಾಟ್ ಆ್ಯಕ್ಚುಲಿ. ಬಟ್ ಎರಡು ಆ್ಯಡ್ ಮಾಡಿದ್ರೆ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಬರುತ್ತೆ. ಸಿಗ್ಮಾ ಮೇಲೆ Q by A ಹಾಕಿ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗಿದ ಆನ್ಸರ್. ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ? ನೆಕ್ಸ್ಟ್ afterwards, so what is the effect of dielectric? ಇದು ಒನ್ ಆಫ್ ಆ್ಯಕ್ಚುಲಿ ಮಕ್ಕಳೇ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಇವೇನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ ತುಂಬಾ ಇಂಪಾರ್ಟೆಂಟು. ಅಂದರೆ ಪ್ರತಿ ವರ್ಷ CETಯಲ್ಲೂ ನೀಟಲ್ಲೂ ಎಲ್ಲದರಲ್ಲೂ ಕ್ವಶನ್ ಬರುತ್ತೆ. ಒಂದಲ್ಲ ಎರಡು ಕ್ವಶನ್ ಬರುತ್ತೆ ಬರೀ ಇದೇ ಕಾನ್ಸೆಪ್ಟ್ ಮೇಲೆ, ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಅಂತ. ಇಲ್ಲಿ ನಮ್ಮ ಬೋರ್ಡ್ ಎಕ್ಸಾಮಲ್ಲಿ ದೇ ಹ್ಯಾವ್ ನಾಟ್ ಗಿವನ್ ಟೂ ಮಚ್ ಆಲ್ಸೋ, ಬಿಕಾಸ್ ಇಲ್ಲಿ ಎಕ್ಸಾಮಲ್ಲಿ ಕೇಳಿದ್ರು ಸಿಂಪಲಾಗಿ ಕೇಳ್ತಾರೆ, ರೈಟ್ ದ ಫಾರ್ಮುಲಾ ಟು ಗಿವ್ ಎ ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕೇಳ್ಬೋದು ಸಿಂಪಲಾಗಿ ಅಷ್ಟೇ. ನಾವು ಯಾವುದೋ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇನ್ಸರ್ಟ್ ಮಾಡಿದಾಗ ಇದ್ರ ಕೆಪಾಸಿಟನ್ಸ್ ಬಂದು K ಟೈಮ್ಸ್ ಜಾಸ್ತಿ ಆಗುತ್ತೆ. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಅನ್ನು ಇನ್ಸರ್ಟ್ ಮಾಡಿದ್ರೆ, ಸೊ ಇದೆ ಅಂತಲ್ಲ ಎಲ್ಲದರಲ್ಲೂ ತುಂಬ ಇಂಪಾರ್ಟೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಫಸ್ಟ್ ಚಾಪ್ಟರ್ನ ಹೇಳಿದೆ ನಿಮಗೆ. ಈಗ ನಾನು ಕೂಲುಮ್ಸ್ ಫೋರ್ಸ್ ತೊಗೊಂಡ್ರೆ, ಸೊ ಆಲ್ವೇಸ್ ಯಾವುದೇ ಫೋರ್ಸ್ ಆಗಲಿ ಮಕ್ಕಳೇ, ದ ಫೋರ್ಸ್ ಬಿಟ್ವೀನ್ ಟೂ ಥಿಂಗ್ಸ್ ಡಿಪೆಂಡ್ಸ್ ಅಪಾನ್ ದ ಮೆಟೀರಿಯಲ್ ಮೀಡಿಯಮ್ ಬಿಟ್ವೀನ್ ದೆಮ್. ನಾನು ಎರಡು ಚಾರ್ಜು ಇಲ್ಲ ಎರಡು ಪ್ಲೇಟು ತೊಗೊಂಡೋಗಿ, ಇಲ್ಲ ಇನ್ಯಾರೋ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೋದು. ಇಫ್ ಐ ಗೋ ಅಂಡ್ ಟೇಕ್ ದೆಮ್ ಆ್ಯಂಡ್ ಪುಟ್ ಇಟ್ ಇನ್ ವಾಟರ್ ಆ್ಯಂಡ್ ಪುಟ್ ಇಟ್ ಇನ್ ಹೇರ್, ಪುಟ್ ಇಟ್ ಇನ್ ಆಯಿಲ್, ಅದ್ರ ಮಧ್ಯೆ ಫೋರ್ಸ್ ಡಿಫ್ರೆಂಟ್ ಆಗಿರುತ್ತೆ. ಎಂತಕ್ಕೆ ಅಂತ ಹೇಳಿದ್ರೆ ಮೆಟೀರಿಯಲ್ ಮೀಡಿಯಮ್ ಬಿಟ್ವೀನ್ ದೆಮ್ ಇಸ್ ಡಿಫ್ರೆಂಟ್.
ಅರ್ಥ ಆಗಿದೆ ಕ್ಲಿಯರ್ ಆಗಿ? ಸೊ ಈ ರೀತಿ. ಸೊ ಎನಿವೇರ್, ಸೊ ಸಿ ಬಂದು ಆ್ಯಕ್ಚುಲಿ ಫಾರ್ಮುಲಾ ಬಂದು AF0/D. ನಾನು ಡೆರಿವೇಷನ್ ಮಾಡ್ತಾ ಇಲ್ಲ ಇಲ್ಲಿ, ಬೇಸಿಕಲಿ ಡೆರಿವೇಷನ್ ಬೋರ್ಡ್ ಎಕ್ಸಾಮಲ್ಲಿ ಯಾವತ್ತೂ ಕೇಳಿಲ್ಲ ಇದುವರೆಗೂ. ಸೊ ನಾನು ಬೈ ಇನ್ಸರ್ಟಿಂಗ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ಕೆ ಇಟ್ ವಿಲ್ ಇನ್ಕ್ರೀಸ್ ಬೈ ಕೆ ಟೈಮ್ಸ್. ಸೊ ಕೆ ಟೈಮ್ ಜಾಸ್ತಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ದಟ್ಸ್ ಆಲ್. ಸಿ ಇಸ್ ಈಕ್ವಲ್ ಟು ಕೆ ಟೈಮ್ಸ್ ಆಫ್ AF0/D. ಬಟ್ ನಿಮಗೆ ಎಲ್ಲ ಕಡೆಯೂ ಇದೇ ರೀತಿ ಕೇಳೋದಿಲ್ಲ ಆ್ಯಕ್ಚುಲಿ. ದೇ ಸೋ ಮೆನಿ ವೇಸ್ ಇನ್ ದಿಸ್. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತೆಗೀರಿ. ಸೊ ದೇ ವಿಲ್ ಬಿ ಅನ್ ಆಲ್ವೇಸ್ ಡೈಎಲೆಕ್ಟ್ರಿಕ್ ಕಾನ್ಸೆಪ್ಟ್. ಇದು ಫುಲ್ಲಿ ಇನ್ಸರ್ಟೆಡ್. ಫುಲ್ಲಿ ನಾವು ಇದನ್ನು ಡೈಎಲೆಕ್ಟ್ರಿಕ್ ಕಾನ್ಸೆಪ್ಟ್ನ ಬಿಟ್ವೀನ್ ದ ಪ್ಲೇಟ್ಸ್ ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಅರ್ಧ ಇನ್ಸರ್ಟ್ ಮಾಡಿದ್ರೆ ಏನು ಬರುತ್ತೆ, ಅದೊಂದು ಫಾರ್ಮುಲಾ ಇದೆ. AF0/D - T + T/K ಅಂತ ಒಂದು ಫಾರ್ಮುಲಾ ಇದೆ. ಅದೆಲ್ಲ ನಾಟ್ ರಿಕ್ವೈರ್ಡ್ ಫಾರ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಥಿಕ್ನೆಸ್ T ಅಂತ ಹಾಕಿದ್ರೆ, ಒಂದು ವೇಳೆ ನಾನು ಬರೀ ಮೇಲೆ ಅರ್ಧ, ಇದು CET ಕ್ವಶನ್ ಬಂದಿತ್ತು. ಐ ಥಿಂಕ್ ಯಾವುದೋ ಒಂದು ಇಯರಲ್ಲಿ ಬಂದಿದ್ದು ಕ್ವಶನ್, ರೀಸೆಂಟ್ಲಿ ಬಂದಿತ್ತು. ಓಕೆ, ಬರೀ ಅರ್ಧ ಮೇಲೆ K1 ಸಬ್ಸ್ಟಿಟ್ಯೂಟ್ ಮಾಡಿ ಕೆಳಗಡೆ K2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲ ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಈ ಥರ ಡಿಫ್ರೆಂಟ್ ಮೆಟೀರಿಯಲ್ಸ್ K1, K2, K3, T1, T2, T3 ಅಂತ. ಸೊ ವಾಟ್ ವಿಲ್ ಹ್ಯಾಪನ್ ಟು capacitance, what will happen to charge, what will happen to the voltage, increases by K time, decreases by K times. ಈ ಥರ ಕ್ವಶನ್ ತುಂಬ ಕಾಮನ್. ಆ್ಯಂಡ್ ವಾಟ್ ವಿಲ್ ಹ್ಯಾಪನ್ ಇಫ್ ಐ ಕನೆಕ್ಟ್ ದೆಮ್ ಆ್ಯಂಡ್ ದೆನ್ when it is connected to external field, when it's not connected to external voltage, again what will happen. ಸೊ ಇದರ ತುಂಬ ಒಳ್ಳೊಳ್ಳೆ ಕ್ವಶನ್ಸ್ ಇದೆ ಮಕ್ಕಳೇ. ಸೊ ನಾನು ಬೋರ್ಡ್ ಎಕ್ಸಾಮ್, ಸಿನ್ಸ್ ದಿಸ್ ವಿಡಿಯೋ ಇಸ್ ಫಾರ್ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಇಲ್ಲ ಅಂತ ಹೇಳಿದ್ರೆ ಈ ಚಾಪ್ಟರ್ ಜಸ್ಟ್ ಇದನ್ನು ಹೇಳ್ಕೊಳೋಕ್ಕೆ ಅಟ್ಲೀಸ್ಟ್ ವಿ ನೀಡ್ ಟು ಹ್ಯಾವ್ 1 hour ಜಸ್ಟ್ ಟು ಡಿಸ್ಕಸ್ ಅಬೌಟ್ ಎಫೆಕ್ಟ್ ಆಫ್ ಸಿಂಪಲ್ ಡೈಎಲೆಕ್ಟ್ರಿಕ್ ಇನ್ಸರ್ಟ್ ಮಾಡಾದ್ಮೇಲೆ ಕೆಪಾಸಿಟನ್ಸ್ ವಿಲ್ ಇನ್ಕ್ರೀಸ್ ಬೈ K ಟೈಮ್ಸ್. ಜಸ್ಟ್ ನೆನ್ಪಿಟ್ಕೊಳ್ಳಿ ಸಾಕು. ಓಕೆ, ಅದಾದಮೇಲೆ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್, ವೆರಿ ಇಂಪಾರ್ಟೆಂಟ್. ಅಗೇನ್ ದೇ ಕ್ಯಾನ್ ಆಸ್ಕ್ ಇನ್ ದ ಬೋರ್ಡ್ ಎಕ್ಸಾಮ್ ಸೇಯಿಂಗ್ ದಟ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಸೀರೀಸ್ ಅಂಡ್ ಪ್ಯಾರಲಲ್ ಅಂತ ಕೇಳ್ಬೋದು. ಸಿಂಪಲ್. ಸೊ ಇಲ್ಲಿ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್, ಇದೊಂದು ಕೆಪಾಸಿಟರ್ಸ್, ಇದು ಸೀರೀಸ್ ಕಾಂಬಿನೇಷನ್. ಸೊ ವಿ ಕ್ಯಾನ್ ಸಿ ಈಸಿಲಿ ಇಟ್ ಇಸ್ ಸೀರೀಸ್. ಅದಾದಮೇಲೆ ಇದು ಪ್ಯಾರಲಲ್ ಕಾಂಬಿನೇಷನ್. ಸೊ ಪ್ಯಾರಲಲ್ ಕಾಂಬಿನೇಷನ್. ಓಕೆ, ಇಲ್ಲಿ ಈಗ ಸಿಂಪಲ್ ಆಗಿ ಸೊ ನೆನ್ಪಿಟ್ಕೊಡಿ, ಯಾವತ್ತೇ ಆಗಲಿ ಚಾರ್ಜ್ ಅನ್ನೋದು ಸೇಮ್ ಇರುತ್ತೆ. ಸೊ ಇದು ಏನಿದೆ ಸೀರೀಸಲ್ಲಿ ಚಾರ್ಜ್ ಅನ್ನೋದು ಸೇಮ್ ಇರುತ್ತೆ. ವೋಲ್ಟೇಜ್ ಡಿಫ್ರೆಂಟ್, V1 ಮತ್ತು V2 ಮತ್ತು V3 ಇರುತ್ತೆ. ಅದಾದಮೇಲೆ ನಂತರ ಸೊ ಯು ಹ್ಯಾವ್ ಸಿಮಿಲರ್ ಟು ದಿಸ್ ಒನ್. ನಾವು ಈಗ ಸೀರೀಸಲ್ಲಿ ತೊಗೊಂಡಾಗ ಕರೆಂಟು ಸೇಮ್ ಇರುತ್ತೆ. ನಾವು ಇದ್ರಲ್ಲಿ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ರೆಸಿಸ್ಟರ್ಸಲ್ಲಿ ತೊಗೊಂಡಾಗ ಸೀರೀಸಲ್ಲಿ ಕರೆಂಟು ಸೇಮ್ ಇರುತ್ತೆ, ಇಲ್ಲಿ ಚಾರ್ಜ್ ಸೇಮ್ ಇರುತ್ತೆ. ಬಿಕಾಸ್ I = Q/T ಅಲ್ವಾ. ಸೊ ಚಾರ್ಜ್ ಸೇಮ್ ಇರುತ್ತೆ. ಸೊ ವೆರಿ ಸಿಂಪಲ್. ಸೊ ಇಫ್ ದೇ ಆಸ್ಕ್ ಯು ಟು ಫೈಂಡ್ ವಾಟ್ ಇಸ್ ಎಕ್ಸ್ಪ್ರೆಷನ್ ಫಾರ್ ದಿಸ್, ವೆರಿ ಸಿಂಪಲ್ ಮಕ್ಕಳೇ. ಆ್ಯಂಡ್ ಇಫ್ ಐ ಗಿವ್ ವೋಲ್ಟೇಜ್ V, ಡೋಂಟ್ ಯು ಥಿಂಕ್ ಇಲ್ಲಿ ಏನು ವೋಲ್ಟೇಜ್ ಇದೆಯೋ ಅದೇ ಇಲ್ಲೆಲ್ಲ ಡ್ರಾಪ್ ಆಗೋದು. ಸೊ ವೋಲ್ಟೇಜ್ ಡ್ರಾಪ್ಸ್. ಸೊ ಟೋಟಲ್ ವೋಲ್ಟೇಜ್ ಗಿವನ್ ಶುಡ್ ಬಿ ಆಲ್ವೇಸ್ ಈಕ್ವಲ್ ಟು ಸಮ್ ಆಫ್ ಆಲ್ ದ ವೋಲ್ಟೇಜ್ ಡ್ರಾಪ್ಸ್. ಸೊ ವಾಟ್ ಇಸ್ ದ ಫಾರ್ಮುಲಾ ದಟ್ ವಿ ಲರ್ನ್ಡ್? C = Q/V and V = Q/C ಅಂತ. ಸೊ ಟೋಟಲ್ ವೋಲ್ಟೇಜ್ and ಟೋಟಲ್ ಚಾರ್ಜ್ divided by effective. ಇನ್ಸ್ಟೆಡ್ ಆಫ್ ಪುಟಿಂಗ್ ಆಲ್ ದ 3, ನಾನು ಈ 3 ರೀಪ್ಲೇಸ್ ಮಾಡಿ ಯಾವುದೋ ಒಂದೇ ಒಂದು ಕೆಪಾಸಿಟರ್ ಹಾಕ್ತೀನಿ. ಸೊ ದಟ್ಸ್ ಕಾಲ್ಡ್ ಈಕ್ವಲೆಂಟ್ ಕೆಪಾಸಿಟೆನ್ಸ್, ಆರ್ ವಿ ಕ್ಯಾನ್ ಸೇ ಎಫೆಕ್ಟಿವ್ ಕೆಪಾಸಿಟೆನ್ಸ್, ಈಕ್ವಲೆಂಟ್ ರೆಸಿಸ್ಟೆನ್ಸ್, ಈಕ್ವಲೆಂಟ್ ಕೆಪಾಸಿಟೆನ್ಸ್, ಈಕ್ವಲೆಂಟ್ ಇಂಡಕ್ಟೆನ್ಸ್, ಈ ಥರ. ಸೊ ಇನ್ಸ್ಟೆಡ್ ಆಫ್ ಇದು 3 ಏನು ಎಫೆಕ್ಟ್ ಕೊಡುತ್ತೋ ಅದು ಒಂದೇ ಎಫೆಕ್ಟ್, ಸೇಮ್ ಎಫೆಕ್ಟ್ ಇದು ಒಂದು ಸಿಂಗಲ್ ಕೊಡುತ್ತೆ. ದಟ್ಸ್ ಕಾಲ್ಡ್ ಎಫೆಕ್ಟಿವ್ ಅಂತ. ಸೊ ದಟ್ ಇಸ್ ಇಟ್ಸ್ ಕೆಪಾಸಿಟೆನ್ಸ್. ಇಫ್ ಐ ಟೇಕ್ C, ದೆನ್ V1 ಅಂದರೆ ಏನು? V1 ಅಂದರೆ Q/C1, Q/C2, Q/C3 ಅಂತ. ನಾನು Qನ ಕಾಮನ್ ತೊಗೊಂಡ್ರೆ, ಸೊ Qನ ಕಾಮನ್ ತೊಗೊಂಡ್ರೆ 1/C1 + 1/C2 + 1/C3. ಸೊ ಇದು Q/C ಅಂತ. ಸೊ Q ಕ್ಯಾನ್ಸಲ್ ಆಗುತ್ತೆ. 1/C ಮಸ್ಟ್ ಬಿ ಈಕ್ವಲ್ ಟು 1/C1 + 1/C2 + 1/. ಒಂದು ವೇಳೆ ಎಕ್ಸಾಮಲ್ಲಿ ಕೇಳಿದ್ರೆ ಡೀಟೇಲ್ಸ್ ಫಸ್ಟ್ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲನೇಷನ್ ಬರೆದು ಕನ್ಸಿಡರ್ 3 capacitors C1, C2, C3 connected in series. The charge on the each one remains same. The voltage drop across each capacitors is V1, V2, V3. We know that the total voltage drop V is equal to V1 + V2 + V3. Then again, let's see with the effective capacitance at a C. Then using the formula we get all this. So ಸ್ವಲ್ಪ diagram theory ಬರ್ದು ಇಷ್ಟೇ, ಸಿಂಪಲ್ ಕ್ಯಾಲ್ಕುಲೇಷನ್, ಸಿಂಪಲ್. ಬಟ್ ರೆಸಿಸ್ಟರ್ಸಲ್ಲಿ ಡಿಫ್ರೆಂಟು. ರೆಸಿಸ್ಟರ್ಸ್ ಪ್ಯಾರಲಲ್ ಇದ್ದರೆ 1/R = 1/1 + 1/R2. ಯಾಕಂದರೆ ರೆಸಿಸ್ಟರ್ಸ್ ಎನರ್ಜಿ ಡಿಸಿಪೇಟ್ ಮಾಡಿ, ಇದು ಎನರ್ಜಿ ತೊಗೊಳುತ್ತಲ್ವಾ, ಉಲ್ಟಾ. ಸೊ ನೆಕ್ಸ್ಟ್, ಸೊ ಅಬೌಟ್ ಇಫ್ ದೇ ಆಸ್ಕ್ ದಿಸ್ ಕ್ವಶನ್, ವೆರಿ ಸಿಂಪಲ್ ಮಕ್ಕಳೇ. ಸೊ C1, C2, C3 ಅಂತಿದೆ. ಸೊ ಅಗೇನ್ ವಾಟ್ ವಿಲ್ ಹ್ಯಾಪನ್, ವೋಲ್ಟೇಜ್ ಸೇಮ್ ಇರುತ್ತೆ. ಯಾವತ್ತಾಗಲಿ ಪೊಟೆನ್ಷಿಯಲ್ ಅಂತ ಏನು ಗೊತ್ತಾ, ಇಟ್ಸ್ ಅ ವೋಲ್ಟೇಜ್ ಬಿಟ್ವೀನ್ ದ ಟರ್ಮಿನಲ್ಸ್ ವಿ ಮೆಷರ್ ಇಟ್. ಇಫ್ ಆಲ್ ದ ಇಂಡಿವಿಜುವಲ್ ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್ ಟು ಸೇಮ್ ಟರ್ಮಿನಲ್ಸ್, ಸೊ ವೋಲ್ಟೇಜ್ ಸೇಮ್ ಇರುತ್ತಲ್ವಾ, ಇಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ. ಇಲ್ಲೇನಾಗುತ್ತೆ ಬೇಸಿಕಲಿ, ಬಟ್ ಟೋಟಲ್ ಚಾರ್ಜ್ ನನಗೆ Q ಕಳಿಸ್ತಾ ಇದ್ದೀನಿ, Q ಡಿವೈಡ್ ಆಗುತ್ತೆ ಬೇಸಿಕಲಿ. ಸೊ ದ ವಾಟ್ ಎವರ್ ಟೋಟಲ್ ಐ ಆಮ್ ಸೆಂಡಿಂಗ್ ಇಟ್, Q ಶುಡ್ ಬಿ ಈಕ್ವಲ್ ಟು Q1 + Q2 + Q3.
So what is my Q3 in this case? Q1 ಅಂದರೆ ಏನು ಬೇಸಿಕಲಿ ಫಾರ್ಮುಲಾ ಏನು, Q is equal to V into C. ಇಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ, V into C1 plus V into C2 plus V into C3. So if I take V as a common, I'm going to get C1 plus C2 plus C3. ಅಗೇನ್ ಇದನ್ನು ಟೋಟಲ್ ಕೆಪಾಸಿಟೆನ್ಸ್ C ಅಂತ ತಗೊಂಡ್ರೆ ಇದನ್ನ V ಅಂತ ತಗೊಂಡ್ರೆ V ಸೇಮ್ ಇರುತ್ತೆ, V ಕ್ಯಾನ್ಸಲ್ ಆಯಿತು. C is equal to C1 plus C2 plus C. That's a very very simple. ಅರ್ಥ ಆಯ್ತಾ? ಆ್ಯಂಡ್ ನಾನು ಆಲ್ರೆಡಿ ಕೆಲವು ನ್ಯೂಮರಿಕಲ್ಸ್ ಮಾಡಿದ್ದೀನಿ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಐ ಗಿವ್ ದ ವಿಡಿಯೋ, ಆ ವಿಡಿಯೋನ ಐ ಗಿವ್ ಡಿಸ್ಕ್ರಿಪ್ಷನ್ ಬಾಕ್ಸ್. ಇದು ಒಂದೇ ಅಂತಲ್ಲ, ಬೇರೆ ಎಲ್ಲ ಫಿಸಿಕ್ಸ್ ಕೊಡ್ತೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ಇಟ್ ಔಟ್. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನ್ಯೂಮರಿಕಲ್ಸ್ ಆಲ್ರೆಡಿ ಹ್ಯಾವ್ ಡನ್ ಆನ್ ದಿಸ್, ಅದನ್ನು ಚೆಕ್ ಮಾಡಿ. ಓಕೆ, ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಒನ್, ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಸೊ ಇಟ್ಸ್ ಸಿಂಪಲ್. ಆ್ಯಕ್ಚುಲಿ ಈ ಡಿರೈವೇಷನ್ ಪ್ರತಿ ವರ್ಷ ತುಂಬ ಇಂಪಾರ್ಟೆಂಟ್ ಡಿರೈವೇಷನ್ ಆ್ಯಕ್ಚುಲಿ ಇದು. ಬಟ್ ಆಸ್ ಪರ್ ದ ನ್ಯೂ NCERT ಸಿಲೆಬಸ್ ನೀವು ಕ್ಲಿಯರ್ಲಿ ಮೆನ್ಷನ್ಡ್ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ಸು ಡಿರೈವೇಷನ್ ಮಾತ್ರ ಡಿಲೀಟ್ ಆಗಿದೆ ಅಂತ. ಸಿನ್ಸ್ ಡಿರೈವೇಷನ್ ಇಸ್ ನಾಟ್ ದೇ, ಐ ಆಮ್ ನಾಟ್ ಟೀಚಿಂಗ್ ಡಿರೈವೇಷನ್ ಫಾರ್ ಬೋರ್ಡ್ಸ್. ಮತ್ತು ಸಿಂಪಲ್ ಮಕ್ಕಳೇ, ಸೇಮ್ ಒಂದು 2 ಕೆಪಾಸಿಟರ್ ತೊಗೊಬೇಕು, ಸ್ಮಾಲ್ ಚಾರ್ಜ್ DQ ಮೂವ್ ಮಾಡಬೇಕು, DQ ಮೂವ್ ಮಾಡೋಕ್ಕೆ DW ಬೇಕಾಗುತ್ತೆ, ಆ DW ಇಂಟಿಗ್ರೇಟ್ ಮಾಡ್ಕೊಬೇಕು, ಇಲ್ಲಿಗೆ ಟೋಟಲ್ ಎನರ್ಜಿ ½ CV². ಇಟ್ಸ್ ಸಿಂಪಲ್ ಡಿರೈವೇಷನ್, ಎಲ್ಲ ಡಿರೈವೇಷನ್ ಒಂದೇ. ಸ್ಮಾಲ್ DQ ಮೂವ್ ಮಾಡ್ತೀವಿ, ಅದಕ್ಕೆ ವರ್ಕ್ DW ಮಾಡ್ತೀವಿ, ಆ DW ತೊಗೊಂಡು ಇಂಟಿಗ್ರೇಟ್ ಮಾಡಿದ್ರೆ ಟೋಟಲ್ ಆನ್ಸರ್ ಬರುತ್ತೆ. ಲೈಕ್ ವಿ ಡಿಡ್ ಫಾರ್ ಪಾಯಿಂಟ್ ಚಾರ್ಜ್, ನೋ ಪಾಯಿಂಟ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್, ಸೇಮ್ ಅದೇ ರೀತಿ ಡಿರೈವೇಷನ್ಸ್. ಬಟ್ ಡಿರೈವೇಷನ್ ಇಲ್ದಿರೋದ್ರಿಂದ ಐ ಆಮ್ ನಾಟ್ ಗಿವನ್ ದಟ್. ಸೊ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ, ವರ್ಕ್ W is equal to ½ CV². ದಿಸ್ ಇಸ್ ದ ಎನರ್ಜಿ ಸ್ಟೋರ್ಡ್ ಕೆಪಾಸಿಟರ್, ½ CV². ನೆನ್ಪಿಟ್ಕೊಳ್ಳಿ, ½ MV². ಕೈನೆಟಿಕ್ ಫಾರ್ಮುಲಾ ಏನು, ½ MV², ಇದು ½ CV². ಸೊ ಇದು ಹೆಂಗೆ ಗೊತ್ತಾ, ಯಾವುದೊಂದು ಆಬ್ಜೆಕ್ಟ್ ತೊಗೊಂಡಾಗ ನಾವು ಇದು ನಿಮಗೆ ಮಾಸ್ ಜಾಸ್ತಿ ಇದ್ದಂಗೆ ಏನಾಗುತ್ತೆ ಬೇಸಿಕಲಿ, ಅದರಿಂದ ಜಾಸ್ತಿ ಕೈನೆಟಿಕ್ ಎನರ್ಜಿ ಬರುತ್ತೆ ಬೇಸಿಕಲಿ, ಬಿಕಾಸ್ ಅದು ನೀವು ಜಾಸ್ತಿ ವೆಲಾಸಿಟಿ ಕೊಡಬೇಕಾಗುತ್ತೆ ಆ್ಯಕ್ಚುಲಿ. ಸೊ ಲೈಕ್ ಹೌ ಮಾಸ್, ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೇಗೆ ಮಾಸ್ ಪ್ಲೇ ಆಗುತ್ತೋ ರೋಲು, ಮಾಸ್ ಆ್ಯಂಡ್ ವೆಲಾಸಿಟಿ, ಅದೇ ರೀತಿ ಕೆಪಾಸಿಟರಲ್ಲಿ ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅದ್ರ ಕೆಪಾಸಿಟೆನ್ಸ್ ಅದು. ಮಾಸ್ ಇಸ್ ಲೈಕ್ ಕೆಪಾಸಿಟೆನ್ಸ್, ವೆಲಾಸಿಟಿ ಇಸ್ ಲೈಕ್ ವೋಲ್ಟೇಜ್. ಇನ್ನೊಂದು ಎಕ್ಸಾಂಪಲ್ ಇದೆ, ಎನರ್ಜಿ ಸ್ಟೋರ್ಡ್ ಇಂಡಕ್ಟರ್. ಇನ್ನೊಂದು ಇಲ್ಲೇ ಹೇಳ್ತೀನಿ, ಆ ಡಿರೈವೇಷನ್ ತೋರಿಸಿ ನಿಮಗೆ. ½ LI². ಎಲ್ ಅಂದರೆ ಇಂಡಕ್ಟೆನ್ಸ್, ಐ ಅಂದರೆ ಅಗೇನ್ ಕರೆಂಟು. ಅರ್ಥ ಆಯ್ತಾ? ಇದು ನೆಕ್ಸ್ಟ್ ಲೆಕ್ಚರ್ ಬರುತ್ತೆ, ನೀವೇ ಇದು ಬೇಡ ಬಿಡಿ. ಓಕೆ, ಸೊ 3 ಫಾರ್ಮುಲಾಸ್. ಸೊ ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು, ಬಿಕಾಸ್ ಅದರ್ಸ್ ಆರ್ ಜಸ್ಟ್ ½ CV² ಫಾರ್ಮುಲಾ ಇದೆಯಲ್ವಾ, ಈ ½ CV² ಸಿ ಪ್ಲೇಸಲ್ಲಿ, ಸಿ ಅಂದರೆ ಏನು, ಸಿ ಅಂದರೆ Q/V ಅಲ್ವಾ. ಸೊ ನಾನು ಸಿ ಪ್ಲೇಸಲ್ಲಿ Q/V ಅಂತ ಹಾಕೊಂಡ್ರೆ ಒಂದು ಫಾರ್ಮುಲಾ ಬರುತ್ತೆ, Q ಕ್ಯಾನ್ಸಲ್ ಆಯಿತು, ½ QV ಒಂದು ಫಾರ್ಮುಲಾ, QV ಇದೊಂದು ಫಾರ್ಮುಲಾ. ಇನ್ನೊಂದು V ಪ್ಲೇಸಲ್ಲಿ, V is equal to what, C is equal to Q/V, Q is equal to VC ಅಂತ. ನಾನು ಒಂದು VC ಅಂತ ಫಾರ್ಮುಲಾ ಹಾಕಿದ್ರೆ ಅಲ್ಲ, ಏನೇನು V ಅಲ್ಲ, C is equal to Q/V ಆ್ಯಂಡ್ Q is equal to CV ಅಂತ. ನಾನು ಒಂದು ವೇಳೆ C is equal to Q/V, Vನ ರಿಪ್ಲೇಸ್ ಮಾಡೋಕ್ಕಲ್ಲ, ಸಾರಿ, V is equal to, ಐ ವಾಂಟ್ ಗೆಟ್ ದಿಸ್ ಎಕ್ಸ್ಪ್ರೆಷನ್, ಇದನ್ನು ಟ್ರೈ ಮಾಡ್ತಾರೆ. V is equal to Q/C. ಸೊ ಸಬ್ಸ್ಟಿಟ್ಯೂಟ್ ಮಾಡಿ Q/C ಇನ್ ದಿಸ್ ಕೇಸ್. ಸೊ ½ C ಇಂಟು Q² ಆಲ್ರೆಡಿ ಒಂದೊಂದು C ಇದೆ, ಇಂಟು Q²/C² ಇರುತ್ತೆ, C ಕ್ಯಾನ್ಸಲ್, ½ Q²/C ಅಂತ. ಸೊ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ದಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ಅದಾದ್ಮೇಲೆ ದಟ್ಸ್ ಎನಫ್. ಅದಾದ್ಮೇಲೆ ಎನರ್ಜಿ ಡೆನ್ಸಿಟಿ ಆಫ್ ಎ ಕೆಪಾಸಿಟರ್ಸ್, ಇದು ಅಗೇನ್ ಡಿರೈವೇಷನ್ ಹೆಸರಿಲ್ಲ, ಯು ಕ್ಯಾನ್ ಡಿರೈವ್ ಅಗೇನ್ ಮಕ್ಕಳು. ಎನರ್ಜಿ ½ CV² ಫಾರ್ಮುಲಾ ಯೂಸ್ ಮಾಡಿಕೊಂಡು ಆ C ಪ್ಲೇಸಲ್ಲಿ A∈/D ಅಂತ ಹಾಕೊಂಡು, ಸೊ ವಿ ಕ್ಯಾನ್ ಅಗೇನ್ ಡಿರೈವ್ ದ ಫಾರ್ಮುಲಾ. ಇಟ್ಸ್ ನಾಟ್ ಅ ಡಿಫಿಕಲ್ಟ್, ಬಟ್ ಇಲ್ಲಿ ನಾನು ಡಿರೈವ್ ಮಾಡ್ತಾ ಇಲ್ಲ. ಎನರ್ಜಿನ ಡೈರೆಕ್ಟಾಗಿ ಒಂದು ಫಾರ್ಮುಲಾ ಇರುತ್ತೆ. ಸೊ ಇದು ನೆನ್ಪಿಟ್ಕೊಳ್ಳಿ, U is equal to ½ ε ಇಂಟು E². ಯಾವುದೋ ಒಂದು CET ಕ್ವಶನ್ ಡೈರೆಕ್ಟಾಗಿ ಇದೇ ಫಾರ್ಮುಲಾ ಕೇಳಿದ್ರು, ಸಿಂಪಲ್ ಇದೇ ಕ್ವಶನ್ ಮೇಲೆ ಒಂದು ಕ್ವಶನ್ ಕೇಳಿದ್ರು ಸಿಂಪಲ್ ಆಗಿ. ಸೊ ದಟ್ಸ್ ಇಟ್ ಮಕ್ಕಳೇ. ಸೊ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೊ ಕೆಪಾಸಿಟರ್ಸ್ ನೀವು ಇಷ್ಟೇ ಕಲಿಬೇಕಾಗಿರೋದು. ಸೊ ಬೇಸಿಕಲಿ ವಾಟ್ ಈಸ್ ಕೆಪಾಸಿಟರ್, ವಾಟ್ ಈಸ್ ಕೆಪಾಸಿಟೆನ್ಸ್, 1 farad ಅಂದರೆ ಏನು, ಅದಾದಮೇಲೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅದಾದಮೇಲೆ ನಂತರ ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಅದಾದಮೇಲೆ ಸೀರೀಸ್ ಮತ್ತು ಪ್ಯಾರಲಲ್ಲು. ಇದು ಬೇಸಿಸ್ ಮೇಲೆ ನ್ಯೂಮರಿಕಲ್ಸನ್ನು ಆಲ್ರೆಡಿ ಮಾಡಿದ್ದೀನಿ, ಅಲ್ಲಿ ಗಿವ್ ದ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್, ಕ್ಯಾನ್ ಗೋ ಅಂಡ್ ಚೆಕ್ ದ ನ್ಯೂಮರಿಕಲ್ಸ್. ಅರ್ಥ ಆಯ್ತಾ? ಸೊ ದಟ್ಸ್ ಇಟ್. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಕೆಪಾಸಿಟರ್ಸ್. ನೆನ್ಪಿಟ್ಕೊಳ್ಳಿ, ಕೆಪಾಸಿಟರ್ಸ್ ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಯಾವುದೇ ಸರ್ಕ್ಯೂಟ್ ಓಪನ್ ಮಾಡಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್ ಇರುತ್ತೆ. ಸೊ ನೀವು ಟ್ರೈ ಮಾಡಬೇಕು. ನೀವು ಯಾವತ್ತಾದರೂ ಯಾವುದೋ ಎಲೆಕ್ಟ್ರಾನಿಕ್ ಐಟಮ್ ಸಿಕ್ಕಿದ್ರೆ ಇಟ್ ಓಪನ್ ಆ್ಯಂಡ್ ಚೆಕ್ ಇಟ್. ನಂದು ಫೇವ್ರೇಟ್ ಹಾಬಿ, ಯಾವುದೋ ಎಲೆಕ್ಟ್ರಾನಿಕ್ ಐಟಮ್ ಇದೆ ಅಂದರೆ ಓಪನ್ ಮಾಡೋದು, ಎಲ್ಲ ಚೆಕ್ ಮಾಡೋದು, ಮತ್ತು ಕ್ಲೋಸ್ ಮಾಡೋದು. ನಾನು 8ನೇ ಕ್ಲಾಸ್ ಇರಬೇಕು, ವೆನ್ ಐ ವಾಸ್ 8th ಕ್ಲಾಸ್, ನಾನು ಹಾಲಿಡೇಸ್ ಬಂದಿದ್ದೆ ಮನೆಗೆ. ನಾನು ಹಾಸ್ಟೆಲ್ ಇರೋದು. ನಾನು ಮನೆಗೆ ಬಂದಾಗ ಬೆಳಗ್ಗೆ ಸಿನ್ಸ್ ಅಪ್ಪ ಅಮ್ಮ ಎಲ್ಲ ಕೆಲಸಕ್ಕೆ ಹೋಗಿರ್ಬೇಕಾದ್ರೆ
ನಾನೇನು ಮಾಡಿದೆ, 8ನೇ ಕ್ಲಾಸಲ್ಲಿ ಕೂತ್ಕೊಂಡು ಎಂಟೈರ್ ನಮ್ಮ ಟಿ ವಿನ ಬಿಚ್ಚು ವಾಪಸ್ ಹಾಕ್ತೆ. ಯು ಬಿಲೀವ್ ಮಿ ಆರ್ ನಾಟ್, ಐ ಥಿಂಕ್ 8th or 9th ಅನಿಸುತ್ತೆ. ನನಗೆ ಆಗಲಿಂದ ತುಂಬ ಇಷ್ಟ. ಸೊ ಯುನೋ ಯಾವುದೋ ಆಬ್ಜೆಕ್ಟ್ ಸಿಕ್ಕಿದ್ರೆ ತೆಗಿಯೋದು, ಚೆಕ್ ಮಾಡೋದು ಏನೇನು ಅಂದ್ಬಿಟ್ಟು ಮತ್ತೆ ಕ್ಲೋಸ್ ಮಾಡೋದು. ತೆಗಿಬೇಕಂದ್ರೆ ವೀಡಿಯೋ ಮಾಡ್ಕೊತೀನಿ. ಆಮೇಲೆ ನೀವು ಮನೇಲಿ ಹೋಗ್ಬಿಟ್ಟು ನೀವು ಟಿ ವಿ ತೆಗೆದು ಹೊಡೆದಾಗ ಆಮೇಲೆ ನನಗೆ ಕಾಲ್ ಮಾಡಿ, ಸರ್ ನೀವೇ ಮಾಡಿಸಿದ್ದು ಅಂತ. ಡೋಂಟ್ ಡೂ ಆಲ್ ದಿಸ್ ಥಿಂಗ್ಸ್. ಓಕೆ, ತೆಗಿಬೇಕಂದ್ರೆ ಯು ಮೇಕ್ ಎ ವೀಡಿಯೋ ಅಟ್ಲೀಸ್ಟ್. ಕೆಲವೊಂದ್ಸತಿ ಏನಾಗುತ್ತೆ ಅಂದರೆ ವಿಲ್ ಫರ್ಗೆಟ್ ಎಲ್ಲಿ ಯಾವ ಕನೆಕ್ಷನ್ ಕೊಡಬೇಕು ಅದು, ಬಿಕಾಸ್ ಇಟ್ ಮೀನ್ ಲೈಕ್ ಲೆಗೋ ಹಿಂಗೆ ತೆಗೆದು ಹಾಕೋದು ಥರ ಇರುತ್ತೆ ಆ್ಯಕ್ಚುಲಿ, ಅದಕ್ಕೋಸ್ಕರ. ಎನಿವೆ ದಟ್ಸ್ ಫೈನ್. ಓಕೆ, ಸೊ ದಟ್ಸ್ ಇಟ್ ಮಕ್ಕಳೇ. ಸಿ ದ ನೆಕ್ಸ್ಟ್ ವೀಡಿಯೋಸ್, ಸೊ ನೆಕ್ಸ್ಟ್ ಚಾಪ್ಟರ್. ಬಾಯ್ ಬಾಯ್, ಟೇಕ್ ಕೇರ್.